ಲೋ ನವೀನ ಅಪ್ಪಟ ದೇಸಿ ತಳಿ. ಎಲ್ಲ ಜನ ನಗುವಂತ ಸಿನಿಮಾ ಬರ್ತಾ ಇಲ್ಲ, ಎಲ್ಲ ಬರೀ ಬೇರೆ ಬೇರೆ ತರ ಆಕ್ಷನ್ ಸಿನಿಮಾಗಳು ಬರ್ತಾ ಇದೆ ಅಂದ್ರೆ ಬಂದಿದೆ ಲೋ ನವೀನ. ದಯವಿಟ್ಟು ಯಾರೋ ಮಿಸ್ ಮಾಡ್ಕೋಬೇಡಿ. ನವೀನ್ ಸಜ್ಜ್ ಅವರು ಕನ್ನಡದಲ್ಲಿ ತುಂಬಾ ದಿನ, ತುಂಬಾ ವರ್ಷ, ತುಂಬಾ ಒಂದು ಜನರೇಷನ್ಗೆ ಉಳ್ಕೋಬೇಕಾಗಿದ್ದ ನಟ. ಈ ತರ ಕಥೆಗಳು ತುಂಬಾ ಸಲ ಕಿರಾತಕ, ರಾಜಾಹುಲಿ, ಅಯೋಗ್ಯ, ಪ್ರತಿ ಹಳ್ಳಿ ಸಿನಿಮಾನು ಗೆಲ್ಸ್ಕೊ ಬಂದಿದ್ದೀರಾ. ದಯವಿಟ್ಟು ಈ ಸಿನಿಮಾನು ಗೆಲ್ಸ್ಕೊ ಬನ್ನಿ. ಪ್ರತಿ ಪಾತ್ರಗಳು ನಿಮ್ಗೆ ಕಾಡುತ್ತೆ, ಪ್ರತಿ ಪಾತ್ರಗಳು ನಿಮ್ಮ ನಗ್ಸುತ್ತೆ, ಪ್ರತಿ ಸಂಭಾಷಣೆ, ಪ್ರತಿ ಸಾಹಿತ್ಯ ಕೂಡ ನಿಮ್ಮ ಮನೇನ, ನಿಮ್ಮ ಊರ್ನ, ನಿಮ್ಮ ಜನನ ನೆನಪಿಸುತ್ತೆ. ದಯವಿಟ್ಟು ಈ ಸಿನಿಮಾ ಯಾರೋ ಮಿಸ್ ಮಾಡ್ಕೋಬೇಡಿ, ಖಂಡಿತ ಬಂದ್ ನೋಡಿ. ಕ್ರಾಂತಿ ಸರ್ ಹೇಳ್ದಂಗೆ ದೇಸಿ ತಳಿ ಅಂದ್ರೆ ನಮ್ಮ ಮಂಡ್ಯ ಸ್ಲ್ಯಾಂಗ್ ಅಂತ ಒಂದು ಸಿನಿಮಾ ಇದು. ಬಂದು ಎಲ್ಲರೂ ಸಿನಿಮಾ ನೋಡಿ. ತುಂಬಾ ನಗ್ಸುತ್ತೆ, ತುಂಬಾ ಅಳಿಸುತ್ತೆ, ತುಂಬಾ ಕಾಡಂತ ಸಿನಿಮಾನೇ. ನವೀನ್ ಸಜ್ಜು ಸರ್ ಸೂಪರ್ ಆಗಿ ಮಾಡಿದ್ದಾರೆ. ಡೈರೆಕ್ಷನ್ ಸೂಪರ್, ಡೈಲಾಗ್ಸ್ ಅಂತೂ ಅಂದ್ರೆ ನಾವು ಅಕ್ಕಪಕ್ಕದಲ್ಲಿ ಮಾತಾಡೋಂತ ಡೈಲಾಗ್ಸ್ ತರ ಇದೆ. ತುಂಬಾ ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ಬಂದ್ರು ಸಿನಿಮಾ. ಲೋ ನವೀನ ಸಿನಿಮಾ ತುಂಬಾನೇ ಚೆನ್ನಾಗಿದೆ. ಎರಡು ಟ್ರಾನ್ಸಿಷನ್ ಅಂದ್ರೆ ಫಸ್ಟ್ ಹಾಫ್ ಬಂದು ಹಳ್ಳಿ ಸೊಗಡು, ಸೆಕೆಂಡ್ ಹಾಫ್ ನಮ್ ರಿಯಲ್ ಲೈಫ್ ಬ್ಯಾಂಗ್ಳೂರ್. ಯಾಕಂದ್ರೆ ನಾವು RR ನಗರ್ ನೋಡ್ಕೊಂಡು ಬೆಳ್ದಿರೋದ್ರಿಂದ ಸೊ ಅದೇ ಏರಿಯಾ ನಮ್ಗೆ ತುಂಬಾ ರಿಲೇಟ್ ಆಗುತ್ತೆ. ಮತ್ತೆ ಕಾಮಿಡಿ ಒಂದು ಕ್ಲಾಸ್ ಆಗಿದೆ. ಹಾಡು ಕೈ ತೊಳ್ಕೊಂಡು ಮುಟ್ಟಂಗವ್ರೆ, ತುಂಬಾ ಚೆನ್ನಾಗಿದೆ. ಸೊ ಮಿಸ್ ಮಾಡದೆ ಬಂದು ನೋಡಿ. ಫ್ಯಾಮಿಲಿ ಎಂಟರ್ಟೈನರ್, ಎಲ್ಲರೂ ಬಂದು ತುಂಬಾ ಚೆನ್ನಾಗಿ ನಗ್ಬೋದು. ಒಂದ್ ಒಳ್ಳೆ ಮೀನಿಂಗ್ ಕೂಡ ಇದೆ. ನೆವರ್ ಗಿವ್ ಅಪ್ ಅಂತ. ಆಲ್ ದಿ ಬೆಸ್ಟ್. ನಮ್ಮ ರೈಟ್ರು ದೀಪು ಅವರು ಆಕ್ಚುಲಿ ನಿನ್ನೆ ಹೇಳಿದ್ರು ನನಗೆ ಫೋನ್ ಮಾಡಿ, ಈ ಥರ ಒಂದು ಒಳ್ಳೆ ಸಿನಿಮಾ ಬಂದಿದೆ ನೋಡ್ಬೇಕು ಅಂತ ಹೇಳಿ. ಬನ್ನಿ ನನ್ನ ಕರ್ಕೊಂಡೋಗಿ ಜೊತೆಯಲ್ಲಿ ಅಂತ ನಾನು ಅವ್ರ ಜೊತೆಲಿ ಬಂದೆ. ತುಂಬ ಒಳ್ಳೆ ಸಿನಿಮಾ. ಹೀರೋ ಹೀರೋಯಿನ್ ಆಗಿರ್ಬೋದು, ಎಲ್ಲ ಜೊತೆಲಿರೋ ಕಲಾವಿದರು, ಟೆಕ್ನಿಷಿಯನ್, ಒಟ್ಟಿನಲ್ಲಿ ಓವರಾಲ್ ಆಗಿ ಹೇಳ್ಬೇಕು ಅಂದ್ರೆ ಇದೊಂದು ಡೈರೆಕ್ಟ್ ಸಿನಿಮಾ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕನ್ನಡ ಕಲಾಭಿಮಾನಿ ದೇವರುಗಳು ಎಲ್ಲರೂ ಇಷ್ಟಪಡ್ತೀರಿ. ತುಂಬಾ ಚೆನ್ನಾಗಿ ಕೆಲಸ ಮಾಡೋದು, ತಲೆ ಮೇಲೆ ಇಟ್ಕೊಂಡು ಹೋರಾಡ್ತೀರಾ. ದಯವಿಟ್ಟು ಈ ಸಿನಿಮಾನ ದಯವಿಟ್ಟು ಆಶೀರ್ವಾದ ಮಾಡಿ. ಕನ್ನಡ ಕಲಾಭಿಮಾನಿ ಎಲ್ಲರೂ ಬಂದು ಈ ಸಿನಿಮಾ ಆಶೀರ್ವಾದ ಮಾಡಿ. ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ ನೀವು ಯಶಸ್ಸು ಕೊಟ್ರೆ ಅವ್ರು ಇನ್ನೂ ಈ ತರ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾರೆ. ಎಲ್ರಿಗೂ ಒಳ್ಳೇದಾಗ್ಲಿ. ನವೀನ ಆಲ್ ದ ಬೆಸ್ಟ್. ನಮ್ಮ ಸೊಗಡಿನ, ನಮ್ಮ ಮಣ್ಣಿನ ಕತೆ ಇದು. ಆಕ್ಚುಲಿ ಎಲ್ರಿಗೂ ಒಳ್ಳೇದಾಗಬೇಕು. ಥ್ಯಾಂಕ್ ಯು. ದಯವಿಟ್ಟು ಜನಗಳ ಆಶೀರ್ವಾದ. ಯಾವ ಮಾಮೂಲ್ ಮಗಳು ಎಲ್ಲ ಒಳ್ಳೆ. ನನ್ಗೆ ನಾನು ಮದುವೆ ಆಯ್ತಲ್ಲ, ನಾನು ಇಷ್ಟಪಡಲ್ಲ. ಲವ್ ಮಾಡೋದು ಅವೆಲ್ಲ ಇಷ್ಟಪಡಲ್ಲ. ಇಲ್ಲ ಹಂಗಲ್ಲ, ಆಕ್ಚುಲಿ ಪಿಕ್ಚರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಗಿಂತ ಒಂದು ಒಳ್ಳೆ ಸಿನಿಮಾ ನೋಡೋ ಅವಕಾಶ ಸಿಕ್ತು. ನಮ್ಗೆ ತುಂಬಾ ಖುಷಿ ಆಯ್ತು. ನಿಮ್ಮೆಲ್ರಿಗೂ ಇಷ್ಟ ಆಗ್ಲಿ. ದಯವಿಟ್ಟು ದೇವ್ರ ಆಶೀರ್ವಾದ, ಕನ್ನಡ ಕಲಾಭಿಮಾನಿ ದೇವರುಗಳ ಆಶೀರ್ವಾದ ಅವ್ರ ಮೇಲೆ ಇರ್ಲಿ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾನು ಮನಸ್ಫೂರ್ತಿ ಕೇಳ್ಕೊತೀನಿ. ಮೊದಲನೇ ಬಾರಿಗೆ ನಾಯಕ ನಟರಾಗಿ ಅಭಿನಯಿಸಿರುವಂತ ಸಿನಿಮಾ. ಎಲ್ಲೂ ಅನ್ಸಲ್ಲ, ಯಾಕಂದ್ರೆ ಅಷ್ಟು ನೈಜವಾಗಿ ಅಭಿನಯಿಸಿದ್ದಾರೆ. ಅಂಡ್ ಗ್ರಾಮೀಣ ಸೌಂದರ್ಯ ಕಥೆ ಜೊತೆಗೆ ಒಂದು ಅರ್ಬನ್ ಲೈಫ್ ಕೂಡ ಇರೋಂತ ಒಂದು ಲವ್ ಸ್ಟೋರಿ. ಅಂಡ್ ಮನೆ ಮಂದಿ ಎಲ್ಲ ಕೂತ್ ನೋಡೋ ಅಂತ ಸಿನಿಮಾ. ಸಖತ್ ಎಂಟರ್ಟೈನಿಂಗ್ ಆಗಿದೆ. ನಿರ್ದೇಶನ ಇರ್ಬೋದು, ಕಥೆ, ಚಿತ್ರಕಥೆ, ಸಂಭಾಷಣೆ ಎಲ್ಲ ಟಾಪ್ ನಾಚ್ ಅಂತಾನೆ ಅನ್ಬೋದು. ಕಲಾವಿದರು ಯಾರ್ಯಾರು ಪರ್ಫಾರ್ಮ್ ಮಾಡಿದ್ದಾರೆ, ಎಲ್ಲಾ ಕಲಾವಿದರು ಸಖತ್ ಪರ್ಫಾರ್ಮ್ ಮಾಡಿದ್ದಾರೆ. ತುಂಬಾ ನ್ಯಾಚುರಲ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಮನೆ ಮುಂದೆ ಎಲ್ಲ ಕೂತ್ ನೋಡೋ ಸಿನಿಮಾ. ದಯವಿಟ್ಟು ಯಾರು ಮಿಸ್ ಮಾಡ್ಕೊಂಡ್ಬಿಡಿ ಈ ಸಿನಿಮಾನ. ಥಿಯೇಟರ್ ಬಂದು ನೋಡಿ. ಸಖತ್ ಎಂಟರ್ಟೈನಿಂಗ್ ಆಗಿದೆ. ಫಿಲಮ್ ಅಲ್ಲಿ ಇರುವಂತ ಎಷ್ಟೊಂದು ಸೀನ್ಗಳು ನನ್ನ ಲೈಫ್ ಅಲ್ಲಿ ನಡೆದಿದೆ. ಅವರು ಹಿಂಗೆ ರೋಸ್ ಮೇಲೆ ಹಾಕಿ ನಡ್ಸೋದು, ಮತ್ತೆ ಬರ್ಡೇ ಸೆಲೆಬ್ರೇಟ್ ಮಾಡೋದೆಲ್ಲ. ಸೊ ನನ್ಗೆ ಒಂಥರ ನಾಸ್ಟಾಲಜಿಕ್ ಆಗಿ ಫೀಲ್ ಆಗ್ತಾ ಇತ್ತು. ಅಂಡ್ ಸಕ್ಕತ್ತಾಗಿದೆ ಫಿಲಮು. ಯಾಕೆಂತಂದ್ರೆ ಯೂಶಲಿ ಇತ್ತೀಚಿನ ಜನರೇಷನ್ ಅಲ್ಲಿ ಜಾಸ್ತಿ ಆಕ್ಷನ್ ನೋಡ್ತಾ ಇರ್ತೀವಿ ನಾವು ಫಿಲಮ್ ಅಲ್ಲಿ. ಸೊ ಸಖತ್ ಕಾಮಿಡಿ ಇದೆ. ಅಂಡ್ ಎಸ್ಪೆಷಲಿ ಮಂಡ್ಯ ಸ್ಲ್ಯಾಂಗ್ ಇರೋದು, ಮತ್ತೆ ಡೈಲಾಗ್ಸ್ ಆಗಿರಬಹುದು ತುಂಬಾನೇ ಚೆನ್ನಾಗಿದೆ. ಅಂಡ್ ಎಸ್ಪೆಷಲಿ ನವೀನ್ ಅವ್ರದ್ದು ಫಸ್ಟ್ ಫಿಲಮ್ ಅಂತ ಅನ್ಸೋದೇ ಇಲ್ಲ. ಯಾಕೆಂತಂದ್ರೆ ಡೈಲಾಗ್ ಡೆಲಿವರಿ ಅದೆಲ್ಲ ಓಕೆ, ಬಟ್ ಕೆಲವೊಂದು ಇಮೋಷನ್ ಸೀನ್ಸ್ ಗಳನ್ನ ಮಾಡೋದು ಸ್ವಲ್ಪ ಕಷ್ಟ. ಚಾಲೆಂಜಿಂಗ್ ಆಗಿದ್ದ ಸೀನ್ ಗಳನ್ನ ತುಂಬಾ ಈಸಿಯಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಎಲ್ಲರೂ ಸಕಲಾಗಿ ಮಾಡಿದ್ದಾರೆ. ಅಂಡ್ ಏನ್ ಬೇಕೋ ಅಷ್ಟೇ ಇದೆ ಸಿನಿಮಾಗೆ. ಓವರ್ ಆಗಿ ಏನಾದ್ರು ಎಕ್ಸಾಜುರೇಟಿಂಗ್ ಆಗಿ ಏನು ಇಲ್ಲ. ಎಷ್ಟ್ ಬೇಕೋ ಅಡ್ಗೆಗೆ ಉಪ್ಪು ಎಷ್ಟ್ ಹಾಕ್ಬೇಕೋ ಅಷ್ಟೇ ಇರ್ಬೇಕು ತರಾನೇ. ಏನೇನ್ ಇರ್ಬೇಕು, ಮ್ಯೂಸಿಕ್ ಆಗಿರ್ಬೋದು, ಮತ್ತೆ ಕಾಮಿಡಿ ಆಗಿರ್ಬೋದು, ಎಲ್ಲದೂ ಆಪ್ಟ್ ಆಗಿದೆ. ಸೊ ಡೆಫಿನೆಟ್ಲಿ ಮಸ್ಟ್ ವಾಚ್ ಫಿಲಮ್. ನಾನಂತೂ ಇನ್ಸ್ಟಾಗ್ರಾಮ್ ಖಂಡಿತ ಹಾಕ್ತೀನಿ ಈ ಫಿಲಮ್ ಬಗ್ಗೆ. ಅಂಡ್ ನೀವ್ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಫಿಲಮ್ ನ ನೋಡಿ. ಆಲ್ ದ ಬೆಸ್ಟ್ ಲೋ ನವೀನ. ಲೋ ನವೀನ ಪಿಕ್ಚರ್ ಸಕ್ಕದಾಗೈತೆ. ನವೀನನ್ನ ಬರೀ ಮ್ಯೂಸಿಕ್, ಸಿಂಗಿಂಗ್ ಅಲ್ಲಿ ನೋಡಿದ್ದೆ. ಒಂದು ಫುಲ್ ಆಕ್ಟಿಂಗ್ ಆಗಿ, ಫುಲ್ ಕಾಮಿಡಿಯಿಂದ ಹಿಡಿದು ಸೆಂಟಿಮೆಂಟ್ ಇಂದ ಹಿಡಿದು ಎಲ್ಲ ಓವರ್ ಆಲ್ ಒಂದು ಮಿಕ್ಸ್ ಆಗಿ ನೋಡಿದೆ. ಸಿಕ್ಕಾಪಟ್ಟೆ ಸಕ್ಕದಾಗೈತೆ ಪಿಕ್ಚರು. ದಯವಿಟ್ಟು ನಾನು ಎಲ್ಲಾ ಪಿಕ್ಚರ್ಗೂ ಬಂದಾಗ್ಲೂ ಪ್ರೀಮಿಯರ್ ಶೋನಲ್ಲಿ ಅದನ್ನೇ ಹೇಳೋದು. ನಾನು ದಯವಿಟ್ಟು ನಮ್ಮ ಕನ್ನಡ ಜನ ಒಂದು ಸಿನಿಮಾ ಥಿಯೇಟರ್ ಬಂದು ಸಿನಿಮಾ ನೋಡಿ, ಸಿನಿಮಾನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ. ಒಂದು ಅದ್ಭುತವಾದಂಥ ಪಿಕ್ಚರು.
ಸ್ಟಾರ್ಟ್ ಆಗಿದ್ದು ಗೊತ್ತಾಗಲ್ಲ, ಮುಗ್ದಿದ್ದು ಗೊತ್ತಾಗಲ್ಲ, ಅಷ್ಟು ಅದ್ಭುತವಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಕಾಮಿಡಿ ಟೈಮಿಂಗ್ಸ್ ಅಂತ ಅಲ್ಲಿರೋ ಆರ್ಟಿಸ್ಟ್ ಒಂದು ಸಿಕ್ಕಾಪಡೆ ಸಖತ್ತಾಗಿ ನಗ್ಸಿದ್ದಾರೆ. ಎಲ್ಲೂ ಬೋರ್ ಆಗಲ್ಲ ಪಿಕ್ಚರ್. ಅದರಲ್ಲಂತೂ ನಮ್ಮ ಅಭಿ ಮತ್ತೆ ಮಲ್ರಾಜಣ್ಣ, ನಮ್ಮ ಹೀರೋ ನವೀನಣ್ಣ, ಇಟ್ಸ್ ಎಕ್ಸ್ಟ್ರಾರ್ಡಿನರಿ. ತುಂಬಾ ಬ್ಯೂಟಿಫುಲ್ ಆಗೈತೆ ಪಿಕ್ಚರ್. ದಯವಿಟ್ಟು ಇಂಥ ಪಿಕ್ಚರ್ನ ನೋಡದೆ ಮಿಸ್ ಮಾಡ್ಕೊಂಡ್ರೆ ಅದು ನಿಮ್ಮ ಇದು ಅಂತ ಹೇಳ್ಬೋದು. ದಯವಿಟ್ಟು ಈ ಪಿಕ್ಚರ್ನ ಥಿಯೇಟರ್ ಬಂದು ನೋಡಿ, ಈ ಪಿಕ್ಚರ್ನ ಗೆಲ್ಸಿ, ಇನ್ನೊಂದು ಪಿಕ್ಚರ್ನ ಮಾಡೋದಕ್ಕೆ ಒಂದು ಶಕ್ತಿ ಕೊಡಿ ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಲೋ ನವೀನ. ಒಂದು ಇವತ್ತಿನ ಕಾಲಘಟ್ಟದಲ್ಲಿ ಏನ್ ನಡೀತಾ ಐತೆ ರಾ ಮೂವಿ ಅಂತಂದ್ರೆ ತುಂಬಾ ಬೇಕಾಗಿರೋದು. ತುಂಬಾ ಚೆನ್ನಾಗಿ ಮಾಡಿದ್ರಣ್ಣ, ಆಲ್ ದ ಬೆಸ್ಟ್. ಆಮೇಲೆ ಸೀಕ್ವೆನ್ಸ್ ಹೆಂಗೈತೆ ಅಂದ್ರೆ ನಾನು ಥಿಯೇಟರ್ಗೆ ಹೋಗಿ ನೋಡಿರೋ ಮೂವಿನಲ್ಲಿ ರಂಗೀತ ರಂಗ, ಅದು ಬಿಟ್ಟ ಮೇಲೆ ಆ ಸೀಕ್ವೆನ್ಸ್ ಇವ್ರ ಮೂವಿನಲ್ಲೇ ನಾನು ನೋಡಿರೋದು. ಅಂತಂದ್ರೆ ಹೀರೋಯಿನ್ ಯಾಕೆ ಚೇಂಜ್ ಆದ್ರು, ನೆಕ್ಸ್ಟ್ ಏನ್ ಅನ್ಬಿಟ್ಟು ಅವ್ರು ಹೇಳ್ತಾ ಇಲ್ಲ. ನೆಕ್ಸ್ಟ್ ಮೂವಿ ಇನ್ನೊಂದು ಇರುತ್ತೆ ಅಂತ ಪಕ್ಕ ಅನಿಸ್ತಾ ಇದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಳ್ಳಿ ಪ್ರತಿಭೆಗಳು ಬೆಳಿಬೇಕಂತಂದ್ರೆ ಶ್ರಮ ಇರ್ಬೇಕು. ಆ ಶ್ರಮ ನಿಮ್ಮಲ್ಲಿ ಐತೆ ಅಣ್ಣ. ಟ್ಯಾಲೆಂಟ್ ಇರೋರು ಮುಂದಕ್ಕೆ ಬರಬೇಕು. 100% ಸಕ್ಸಸ್ ಐತೆ. ನಿಮ್ಮಲ್ಲಿ ಕಲೆ ಐತೆ. ಕಲೆಗೆ ಕಲಾದೇವಿ ಯಾವತ್ತಿದ್ರು ಕೈ ಹಿಡ್ದೆ ಹಿಡಿತಾಳೆ. ಲೋ ನವೀನ 100% 100 ಡೇಸ್ ಓಡ್ಲಿ. ಜೈ ಹಳ್ಳಿಕಾರ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ. ಲೋ ನವೀನ ಆದ್ರೆ ಬರೀ ನವೀನ ಅಲ್ಲ, ಫುಲ್ 100 ಡೇಸ್ ನವೀನ ಅಂತ ನನ್ಗನ್ಸುತ್ತಪ್ಪ. ತುಂಬಾ ಚೆನ್ನಾಗಿದೆ. ಹಳ್ಳಿ ಸೊಗಡಿನ ಭಾಷೆ ಇದು ತುಂಬಾ ಚೆನ್ನಾಗಿ ಬಂದಿದೆ. ಫಸ್ಟ್ ಹಾಫ್ ಅಂತೂ ಯಾಕೆ ಹೋಯ್ತು ಅಂತಾನೆ ಗೊತ್ತಾಗಲ್ಲ. ಅಷ್ಟು ಎನರ್ಜೆಟಿಕ್. ಒಬ್ರೇ ಅಂತಲ್ಲ, ಬರೀ ನವೀನ್ ಒಬ್ರೇ ಅಂತಲ್ಲ, ಎಲ್ರೂ ಅಷ್ಟೇ ಚೆನ್ನಾಗಿ ಮಾತಾಡಿದ್ದಾರೆ. ತುಂಬಾ ಎನರ್ಜೆಟಿಕ್ ಆಗಿ ಆಕ್ಟ್ ಮಾಡಿದ್ದಾರೆ. ಎಲ್ಲ ಒಂದೇ ಲೆವೆಲ್ ಅಲ್ಲಿ ಮಾಡಿದ್ದಾರೆ. ಅದು ನನ್ಗೆ ಖುಷಿ ಕೊಟ್ಟಿದ್ದು. ಮತ್ತೆ ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಸೀರಿಯಸ್ ಮ್ಯಾಟರ್ನ ತಗೊಂಡಿದ್ದಾರೆ. ಕೊನೆಗೆ ಮತ್ತೆ ಅದನ್ನು ಕಾಮಿಡಿಯಾಗಿ ಮಾಡಿದ್ದಾರೆ. ಜೀವನ ಅಂದ್ರೆ ಏನು ಅನ್ನೋದನ್ನ ಅಷ್ಟು ಸಿಂಪಲ್ ಆಗಿ ಹೇಳಿದ್ದಾರೆ. ಎಲ್ಲ ಹಾಡುಗಳು ನೆನಪಲ್ಲಿ ಇಟ್ಕೊಳ್ಳುವಂಥದ್ದಿವೆ. ಮತ್ತೆ ಕಣ್ಣಿಗೆ ಹಬ್ಬ ಕೊಡುವಂತ ಗ್ರೀನರಿ ಇದೆ. ತುಂಬಾ ಚೆನ್ನಾಗಿದೆ. ಒಟ್ಟಿನ ಮೇಲೆ ಇದು 100 ಡೇಸ್ ಓಡ್ಲೇಬೇಕು, ಓಡುತ್ತೆ. ಇಂಥ ಸಿನಿಮಾಗಳು ಕನ್ನಡದಲ್ಲಿ ಬರಬೇಕು. ಆವಾಗ್ಲೇನೆ ಜನ ಥಿಯೇಟ್ರಿಗೆ ಬರ್ತಾರೆ ಅಂತ ನಂಗೆ ಅನ್ಸುತ್ತೆ. ಯಾರು ಬರಲ್ಲ ಥಿಯೇಟ್ರಿಗೆ, ಕನ್ನಡ ಫಿಲಮ್ ನೋಡಲ್ಲ ಅನ್ನೋದು ಏನಿದೆ ಅಲ್ಲ, ಅದನ್ನ ಲೋ ನವೀನ ಸುಳ್ಳು ಮಾಡಿದೆ. ನಮ್ ನವೀನ ಯಾವಾಗ್ಲೂ ಚೆನ್ನಾಗಿ ಹೀಗೇನೆ ಒಳ್ಳೊಳ್ಳೆ ಮೂವಿ ತೆಗಿತಾ ಇರ್ಲಿ. ನಾವ್ ಅದನ್ನ ನೋಡ್ತಾ ಇರ್ತೀವಿ. ನಾನು ಒಂದೇ ಒಂದು ಸೆಂಟೆನ್ಸ್ ನಲ್ಲಿ ಈ ಪಿಕ್ಚರ್ ಬಗ್ಗೆ ಹೇಳ್ಬೇಕಂದ್ರೆ ಇಟ್ ಈಸ್ ಸೂಪರ್ 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 ಎಂಟರ್ಟೈನಿಂಗ್. ಥ್ಯಾಂಕ್ ಯು ಸೋ ಮಚ್. ಸ್ಕ್ರೀನ್ ಅಲ್ಲಿ ಇಂಟ್ರೊಡ್ಯೂಸಿಂಗ್ ನವೀನ್ ಸಜ್ಜು ಅಂತ ಇತ್ತು. ಆಕ್ಚುಲಿ ನನಗೂ ಶಾಕ್ ಆಯ್ತಿದೆ ಇಂಟ್ರೊಡ್ಯೂಸಿಂಗ್ ಅಂತ ಹಾಕಿದ್ದಾರೆ ಅಂತ. ಯಾಕಂದ್ರೆ ಇಂಡಸ್ಟ್ರಿಗೆ ಹೊಸಬ್ರಲ್ಲ, ನಾನೇ ಒಂದು ಹೆಚ್ಚು ಕಮ್ಮಿ ಒಂದು ಡೆಕೆಡ್ ಇಂದ ನೋಡ್ಕೊಂಡ್ ಬಂದಿದೀವಿ. ಸಡನ್ ಆಗಿ ಇಂಟ್ರೊಡ್ಯೂಸಿಂಗ್ ಅಂತ ಬಂದಾಗ ಈಗ ಹೊಸ ಬರ್ತಾವ್ರ ಆಕ್ಟಿಂಗ್. ಎಲ್ಲೂ ನನಗೆ ಸ್ಕ್ರೀನ್ ಅಲ್ಲಿ ಇಂಟ್ರೊಡ್ಯೂಸಿಂಗ್ ನವೀನ ಅಂತ ಬಂದಾಗ್ಲೂ ನನಗೆ ನಂಬಕ್ಕಾಗ್ಲಿಲ್ಲ. ಹಳಬ್ರು ಅಂತ ಆಕ್ಟಿಂಗ್ ಅಲ್ಲೂ ಕೂಡ ಹಂಗೆ ಅನಿಸ್ತು. ಹೊಸಬ್ರು ತರ ಎಲ್ಲೂ ಕಾಣಿಸ್ತಿಲ್ಲ. ಒಂದು ಅದ್ಭುತವಾದ ಚಿತ್ರ ಮಾಡಿದ್ದಾರೆ. ಎಸ್ಪೆಷಲಿ ಸಾಂಗ್ಸ್ಗಳು, ರೀ ರೆಕಾರ್ಡಿಂಗು, ಸಜ್ಜುದು ವಾಯ್ಸ್ ಅಲ್ಲಿ ಅದು ಎಂಟರ್ಟೈನಿಂಗ್ ಆಗಿರೋ ಸಾಂಗ್ ಆಗ್ಬೋದು ಅಥವಾ ಎಮೋಷನ್ ಸಾಂಗ್ ಆಗ್ಬೋದು. ಬಹಳ ಅಂದ್ರೆ ಬಹಳ ಎಮೋಷನಲ್ ಆಗಿ ಬಹಳ ಮಜವಾಗಿದೆ. ಅಂಡ್ ಇನ್ಫ್ಯಾಕ್ಟ್ ಒಂದು ಹಳ್ಳಿ ಸಬ್ಜೆಕ್ಟ್ಗಳು ಬಹಳ ಅಂದ್ರೆ ಬಹಳ ಅಪರೂಪ ನಮ್ಮಲ್ಲಿ ಬರೋದು. ಸೊ ಅದನ್ನ ಇಟ್ಕೊಂಡು ನಮ್ಮ ಹಳ್ಳಿಯಲ್ಲಿ ನಡೆಯುವಂಥ ವಿಷಯಗಳು, ಅಲ್ಲಿ ನಡೆಯುವಂಥ ತುಂಟಾಟಗಳನ್ನ ಇಟ್ಕೊಂಡು ಒಂದು ಲವ್ ಸ್ಟೋರಿ ಪ್ಲಸ್ ಹುಡುಗರ ಜೊತೆ ಇರೋಂಥದ್ದು ಕ್ಯಾರೆಕ್ಟರ್ಗಳು, ಒಂದು ಹೊಸ ಕ್ಯಾರೆಕ್ಟರ್ಗಳು. ನಿಂಗಣ್ಣ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ. ಅಂದ್ರೆ ಅವ್ರ ಮುಖಾಂತರ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳ್ಸೋಂಥ ವಿಷಯಗಳಾಗ್ಬೋದು, ಅಂದ್ರೆ ಲೈಫ್ನ ಹೇಗೆ ನೋಡ್ಬೇಕು ಅನ್ನೋದು. ಸೊ ಈ ಚಿಕ್ಕ ವಿಷಯಗಳು ತುಂಬಾ ಅಂದ್ರೆ ತುಂಬಾ ಮಜಾ ಕೊಡುತ್ತೆ. ಅಂಡ್ ತುಂಬಾ ರಿಲೇಟಬಲ್ ಆಗಿದೆ ವಿಷಯ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಸಿನಿಮಾದಲ್ಲಿ ಒಂದು 6 ಹೊಡೆದಿದ್ದಾರೆ. ಒಳ್ಳೇದಾಗ್ಲಿ. ನಾನ್ ತುಂಬಾ ಎಂಜಾಯ್ ಮಾಡಿದೆ. ಒಂದು ಅದ್ಭುತವಾದ ಚಿತ್ರ. ಅಂದ್ರೆ ಈ ಸಿನಿಮಾ ನೀವು ಮನೇಲಿ ಕೂತ್ಕೊಂಡು ನೋಡೋಂಥ ಚಿತ್ರ ಅಲ್ಲ. ಇದು ಬಂದು ಥಿಯೇಟರ್ ಅಲ್ಲಿ ಜನಗಳ ಮಧ್ಯೆ ನೋಡೋಂಥ ಒಂದು ಎಂಟರ್ಟೈನ್ಮೆಂಟ್. ಯಾಕಂದ್ರೆ ನಾನು ಥಿಯೇಟರ್ ನೋಡ್ತಾ ಇದ್ದೆ, ಜನ ನಗ್ತಾ ಇದ್ದಿದ್ದು, ಅದನ್ನ ಎಂಜಾಯ್ ಮಾಡ್ತಿದ್ವಿ. ಸೊ ದಯವಿಟ್ಟು ಥಿಯೇಟರ್ ಬಂದು ಎಂಟರ್ಟೈನ್ಮೆಂಟ್ ನ ತಗೊಂಡೋಗಿ ಅಂಡ್ ಈ ತರ ಹೊಸ ಪ್ರಯತ್ನಗಳನ್ನ ಸಪೋರ್ಟ್ ಮಾಡಿ. ಅವಾಗಲೇ ಒಂದು ಹೊಸ ಪ್ರತಿಭೆಗಳು ಬರೋದು. ಅಂಡ್ ಇವರಂತೂ ಹೊಸಬರಲ್ಲ, ಬಟ್ ಸ್ಟಿಲ್ ಹೊಸಬನೇ, ಆಕ್ಟಿಂಗ್ ಹೊಸಬನೇ. ಆಲ್ ದ ಬೆಸ್ಟ್. ಈ ತಂಡಕ್ಕೆ ಆಲ್ ದ ಬೆಸ್ಟ್. ಒಳ್ಳೆ ಚಿತ್ರ ಮಿಸ್ ಮಾಡಿದೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಲೋ ನವೀನ ಪ್ರೀಮಿಯರ್ ಶೋಗೆ, ಸೆಲೆಬ್ರಿಟಿ ಪ್ರೀಮಿಯರ್ ಶೋಗೆ ಕರೆದಿದ್ದೀರಾ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ಇಂಡಸ್ಟ್ರಿಯಲ್ಲಿ ಈ ತರ ಒಂದು ಕಾಮಿಡಿ ಶೋ ಫನ್ ಎಲ್ಲಿನೂ ಒಂಚೂರು ಮಿಸ್ ಆಗ್ದಿರ, ಲೈಕ್ ತುಂಬಾ ನಕ್ಕೊಂಡು ಮಜವಾಗಿ ಕೂತಿದ್ವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಮೋರ್ ಓವರ್ ನಮ್ ನವೀನ ಆಲ್ರೆಡಿ ಎಲ್ಲರಿಗೂ ಗೊತ್ತು, ಸಿಂಗರು. ತುಂಬಾ ಒಳ್ಳೊಳ್ಳೆ ಹಾಡುಗಳನ್ನ ಕೊಟ್ಟಿದ್ದೀರಾ.
ಸೊ ಹಾಗಾಗಿ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಅಂಡ್ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಎಲ್ಲರಿಗೂ ಹೇಳೋದಂದ್ರೆ ಈ ಸಿನಿಮಾ ಲೋ ನವೀನ ಅನ್ನೋದು ಬಂದು ನೋಡಿ ಅಂತ ಆಶಿಸ್ತೀನಿ. ಸೊ ಮೂವಿ ತುಂಬಾ ಚೆನ್ನಾಗಿದೆ. ಇವ್ರನ್ನ ಫಸ್ಟ್ ನಾನು ಸಾಂಗ್ಗಳು ಸುಮಾರು ಸಾಂಗ್ಗಳು ಕೇಳಿದೀನಿ. ಫಸ್ಟ್ ಟೈಮ್ ಇವ್ರು ಆಕ್ಟ್ ಮಾಡ್ತಿರೋದು ನೋಡ್ತಾರೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ. ಸೊ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ. ಚೆನ್ನಾಗಿದೆ ಮೂವಿ, ತುಂಬಾ ನಗ್ತಾ ಇದ್ವಿ, ಕುತ್ಕೊಂಡು ಫುಲ್ ನಗ್ತಾನೆ ಇದ್ವಿ. ತುಂಬಾ ಫನ್ನಿ ಆಗಿದೆ, ಸಖತ್ತಾಗಿದೆ. ಬಂದು ಎಲ್ಲರೂ ಅಷ್ಟೇ. Thank you. ಥ್ಯಾಂಕ್ ಯು. Thank you. ಲೋ ನವೀನ ಸಿನಿಮಾ ನಿಜವಾಗ್ಲೂ ಅವ್ರ ಆಕ್ಟಿಂಗ್ ಹಾಡುಗಳು ಕೇಳಿ ನಾನೇ ಫ್ಯಾನ್ ಆಗಿದ್ದೆ. ಬಟ್ ಆಕ್ಟಿಂಗ್ ನೋಡಿ ನಿಜವಾಗ್ಲೂ ಇನ್ನೂ ಫ್ಯಾನ್ ಆಗ್ಬಿಟ್ಟೆ. ಒಂದು ಕನ್ನಡಕ್ಕೆ ಒಳ್ಳೆ ಸಿನಿಮಾ, ದಯವಿಟ್ಟು ಯಾರು ಮಿಸ್ ಮಾಡಬೇಡಿ, ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ನಾನು ಮಾಡಿದ್ದೀನಿ ಅಂತಲ್ಲ, ಪ್ರತಿಯೊಬ್ರು ಕಷ್ಟಪಟ್ಟು ಇಷ್ಟಪಟ್ಟು ತುಂಬಾ ಅದ್ಭುತವಾಗಿ ಹಳ್ಳಿ ಸೊಗಡಿನಲ್ಲಿ ಸಿನಿಮಾ ಮಾಡಿದ್ದಾರೆ. ಅದೆಷ್ಟು ಚೆನ್ನಾಗಿ ವರ್ಕೌಟ್ ಆಗಿದೆ ಅಂದ್ರೆ ಮನುಷ್ಯರಿಗೆ ಪ್ರತಿದಿನ ಹೆಣ್ಗಾಡೋದು ಹೊಡೆದಾಡೋದು ಇದು ಇದ್ದಿದ್ದೆ. ಈ ತರ ಒಂದು ಎರಡು ಅವರ್ ನಾವು ನಗ್ನಗ್ತಾ ಇರ್ತೀವಿ ಅಂತ ಅಂದ್ರೆ ಅದಕ್ಕೆ ಫುಲ್ಲು ಪೈಸಾ ಉಸಿರು. ಆಗಾಗ ಇವರು ಶಂಕರ್ನಾಗ್ ಅಣ್ಣನ್ ತರ ಕಾಣಿಸ್ಕೊಂಡ್ರು. ನನ್ಗೆ ಇದು ನನ್ನೊಬ್ಳಿಗೋ ಅಥವಾ ಎಲ್ಲರಿಗೋ ನನಗ್ ಗೊತ್ತಿಲ್ಲ, ನಿಜವಾಗ್ಲೂ ಆ ತರ ಫೀಲ್ ಆಯ್ತು. ಮತ್ತೆ ಪ್ರತಿಯೊಬ್ರು ನಮ್ಮ ನಾಯಕಿ ಆಗಿರ್ಬೋದು, ನಮ್ಮ ಹೀರೋ, ನಿಜವಾಗ್ಲೂ ನನ್ನ ಮುದ್ದಿನ ಮಗ. ತುಂಬಾ ಚೆನ್ನಾಗಿ ಬಂದಿದೆ ಪಿಕ್ಚರು. ದಯವಿಟ್ಟು ಮಿಸ್ ಮಾಡ್ಕೊಂಡವ್ರು ಫೀಲ್ ಮಾಡ್ತೀರಾ, ಆತರ ಮಾಡ್ಕೋಬೇಡಿ, ಥಿಯೇಟರ್ಗೆ ಬಂದು ನೋಡಿ ಅಂತ ನಿಮ್ಮಲ್ಲಿ ಕಳಕಳೆಯಿಂದ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಈಗ ತಾನೇ ನನ್ನ ಬ್ರದರ್ ನಮ್ ಕನ್ನಡ ಮ್ಯೂಸಿಕ್ ಅಲ್ಲಿ ಏನಂತ ಹೇಳ್ಬೋದು, ಒನ್ ಆಫ್ ದ ಬೆಸ್ಟ್ ಸಿಂಗರ್ಸ್ ನಾನು ನೋಡಿರೋದ್ರಲ್ಲಿ ನವೀನ್ ಸಜ್ಜು ಅವ್ರು ಆಕ್ಟ್ ಮಾಡಿರುವಂತ ಲೋ ನವೀನ ಚಿತ್ರ ಟೈಟಲ್ ಸಖತ್ ಕ್ಯಾಚ್ ಆಗಿದೆ. ಅಂಡ್ ಜೆನ್ಯೂನ್ಲಿ ಹೇಳ್ತೀನಿ, ಒಬ್ಬ ಒಳ್ಳೆ ಸಿಂಗರ್ ನ ನೋಡಿದ್ದೆ, ಬಟ್ ಇವತ್ತು ಒಬ್ಬ ಒಳ್ಳೆ ಆಕ್ಟರ್ ನ ನೋಡಿದೆ ತೆರೆ ಮೇಲೆ. ಕನ್ನಡಕ್ಕೆ ನಿಜವಾಗ್ಲೂ ಅದ್ಭುತವಾದಂತ ಪ್ರತಿಭೆ ನಮ್ ನವೀನ್ ಬ್ರೋ. ಹಾಗೆ ಹೀರೋಯಿನ್ ಅವರು ಮತ್ತೆ ಎಂಟೈರ್ ಕ್ಯಾಸ್ಟ್ ಯಾರು ಆಕ್ಟ್ ಮಾಡಿದ್ದಾರೆ, ಎಸ್ಪೆಷಲಿ 4 ಜನ ಫ್ರೆಂಡ್ಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಭಾರಿ ಕ್ವಾಟ್ಲೆ ಕೊಟ್ರು ಇಡೀ ಸಿನಿಮಾ. ನಮ್ ಕಾಲೇಜ್ ಡೇಸ್ ಎಲ್ಲ ನಾಪ್ಕೊಂಡ್ಬಿಡ್ತು, ನಾವ್ ಹೆಂಗ್ ಆಟ ಆಡಿಸ್ತಾ ಇದ್ವಿ ಫೋನ್ಗಳು ಮಾಡಿ ಅಂತ. ನಿಜವಾಗ್ಲೂ ಹೇಳ್ತೀನಿ, ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡುವಂತ ಸಿನಿಮಾ, ಯಾರಿಗೂ ಎಲ್ಲೂ ಮುಜುಗರ ಆಗಲ್ಲ. ಕನ್ನಡ ಚಿತ್ರಗಳನ್ನ ನೋಡಿ ಇಂಥ ಸಿನಿಮಾಗಳು ಗೆದ್ರೆ ಇನ್ನ 10 ಅಟೆಂಪ್ಟ್ಗಳು ಮಾಡ್ತಾರೆ. ಈ ತಂಡಕ್ಕೆ, ನವೀನ್ಗೆ ಹಾಗೂ ಎಂಟೈರ್ ತಂಡಕ್ಕೆ ಒಳ್ಳೇದಾಗ್ಲಿ ಬ್ರೋ. ಗಾಯಕ ಆಗಿ ಗೆದ್ದಾಯ್ತು, ಇವಾಗ ಆಕ್ಟರ್ ಆಗಿ ಗೆದ್ದಿದ್ರ, ಕಂಗ್ರಾಚುಲೇಷನ್ಸ್. ಅಲ್ಲಿಂದ ನಮ್ಮ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಇದೇ ನೋಡಿ ಬ್ಯೂಟಿ ಅಂತ ಹೇಳೋದು. ಅಲ್ಲೆಲ್ಲೋ ಬೇರೆ ಊರಲ್ಲಿ ಇಟ್ಕೊಂಡು ಕನ್ನಡ ಸಪೋರ್ಟ್ ಮಾಡಿದ್ದಾರೆ. ದಯವಿಟ್ಟು ಈ ಚಿತ್ರ ನೋಡಿ ಗೆಲ್ಸಿ. ಗೋಲಾಟ ಹೇಳ್ತೀನಿ, ಲೋ ನವೀನ ಸೂಪರ್ ಸಿನಿಮಾ. ಆಲ್ ದ ಬೆಸ್ಟ್. ಲೋ ನವೀನ ಸಿನಿಮಾ ತುಂಬಾ ಅಂದ್ರೆ ತುಂಬಾ ಮಜಾ ಕೊಟ್ಟಿದೆ. ನಕ್ಕು ಸಾಕಾಗೋಯ್ತು. ಬೇಸಿಕಲಿ ನವೀನ್ ಸಜ್ಜು ಸರ್ ತುಂಬಾ ಒಳ್ಳೆ ಸಿಂಗರು, ನಾನು ಅವ್ರ ಫ್ಯಾನ್. ಅವ್ರ ಲೂಸಿಯಾ ಸಿನಿಮಾ ಸಾಂಗ್ಸ್ ನ ಈಗ್ಲೂ ಕೇಳ್ತಾ ಇರ್ತೀನಿ, ಅಷ್ಟು ಹುಚ್ಚು ನನ್ಗೆ ಅವ್ರ ಸಾಂಗು. ಬಟ್ ಇವತ್ತು ಅವ್ರು ಎಷ್ಟು ಒಳ್ಳೆ ಆಕ್ಟರ್ ಅನ್ನೋದು ಈ ಸಿನಿಮಾ ಪ್ರೂವ್ ಮಾಡಿದೆ. ಸಕ್ಕತ್ತಾಗಿ ಮಾಡಿದ್ದಾರೆ ಸರ್, ಅದ್ಭುತ. ಅಂದ್ರೆ ಇವ್ರು ಆಕ್ಟ್ ಮಾಡಿಲ್ಲ, ಪರ್ಫಾರ್ಮ್ ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ ಇಳಿದ್ಬಿಟ್ಟಿದ್ದಾರೆ, ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಒಳ್ಳೆ ಆಕ್ಟಿಂಗ್, ಅಂದ್ರೆ ಇವ್ರದ್ದು ಅಷ್ಟೇ, ಹೀರೋಯಿನ್ ಅಷ್ಟೇ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್. ಡೈರೆಕ್ಷನ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಈಚ್ ಅಂಡ್ ಎವ್ರಿಥಿಂಗ್ ಒಂದು ಒಳ್ಳೆ ಸಿನಿಮಾ. ಕಂಪ್ಲೀಟ್ ಅಂದ್ರೆ ಈ ಸಿನಿಮಾ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಒಳ್ಳೆ ಮಜಾ ಕೊಟ್ಟಿದೆ. ಸ್ಟಾರ್ಟಿಂಗ್ ನಿಂದ ಎಂಡಿಂಗ್ ವರ್ಗೂ ನಕ್ಕು ಸಾಕಾಗೋಯ್ತು. ಸಿಕ್ಕಾಪಟ್ಟೆ ಸಕಲಾಗಿದೆ. ಸೊ ದಯವಿಟ್ಟು ಯಾರು ಲೋ ನವೀನ ಸಿನಿಮಾನ ಥಿಯೇಟರ್ ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ, ಪಕ್ಕಾ ಮಜಾ ಮಾಡ್ತೀರಾ 100%. ಲೋ ನವೀನ ಅನ್ನೋ ಸಿನಿಮಾ ನೋಡ್ಕೊಂಡ್ ಬಂದ್ವಿ, ತುಂಬಾನೇ ಖುಷಿ ಪಟ್ವಿ. ಸೊ ಸ್ಟಾರ್ಟ್ ಟು ಎಂಡ್ ನಾವು ನಗ್ತಾನೆ ಇದ್ವಿ. ಅದ್ರಲ್ಲೂ ನೆನ್ಪಿರೋ ಅಂತ ಕ್ಯಾರೆಕ್ಟರ್ಸ್ ಬಂದು ಪಾಲಕ್ ಅಂತ ಮತ್ತೆ ನಿಂಗಣ್ಣು ಅಂತ ತುಂಬಾನೇ ಮಜಾ ಕೊಟ್ಟಿದೆ ಈ ಕ್ಯಾರೆಕ್ಟರ್ಸ್ ಎಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಇಂಥ ಸಿನಿಮಾ ಕೊಟ್ಟಿರೋದಕ್ಕೆ. ಮತ್ತೆ ಹಾಡುಗಳೆಲ್ಲ ತುಂಬಾನೇ ಚೆನ್ನಾಗಿದೆ. ಸೊ ಆಲ್ ದ ಬೆಸ್ಟ್, ನಿಮ್ಮ ಟೀಮ್ಗೆ ಒಳ್ಳೇದಾಗ್ತದೆ. ಥ್ಯಾಂಕ್ ಯು. ಮತ್ತೆ ನಮ್ಮ ಮದರ್ ಕೂಡ ಆಕ್ಟ್ ಮಾಡಿದ್ದಾರೆ, ಇದು ಇನ್ನ ಒಂದು ಖುಷಿ ವಿಷಯ. ನಮಸ್ಕಾರ, ನಾನು ಅನ್ನಪೂರ್ಣ ಆರ್ಟಿಸ್ಟ್. ನಾನು ಹೀರೋಯಿನ್ ಅಮ್ಮನ್ ಪಾತ್ರ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ ಸಿನಿಮಾ. ನವೀನ್ ಸಜ್ಜು ಸರ್ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ. ಅವ್ರ ಎಫರ್ಟ್ಸ್ ಎಲ್ಲ ನಾವು ನೋಡ್ತಿದ್ವಿ ಸೆಟ್ ಅಲ್ಲಿ. ಸಿನಿಮಾ ಅಂತೂ ತುಂಬಾ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ನಗ್ತಾನೆ ಇರ್ತೀರಾ. ಒಂದು 3 hours ತುಂಬಾನೇ ಎಂಜಾಯ್ ಮಾಡ್ತೀರಾ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್ ನಮ್ಮ ಟೀಮ್ಗೆ. ಕಿರಾತಕ ರಾಜಹುಲಿ ಅಧ್ಯಕ್ಷ ಆದ್ಮೇಲೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಬಂದಂತ ಸಿನಿಮಾ ಲೋ ನವೀನ ಸೂಪರ್ ಎಕ್ಸ್ಟ್ರಾರ್ಡಿನರಿ ಆಗಿದೆ, ಸಕ್ಕತ್ತಾಗಿದೆ. ಅಂಡ್ ನನ್ನ ದೋಸ್ತ ಮಾಡಿದ್ದಾರೆ, ಸೂಪರ್ ಆಗಿದೆ. ಎಲ್ಲ ನ್ಯಾಚುರಲ್ ಆಕ್ಟಿಂಗ್,
ಹೀರೋಯಿನ್ ಅವರು ಅದ್ಭುತವಾಗಿ ಮಾಡಿದ್ದಾರೆ. ನಮ್ಮ ಪಾಲಾಕು ನನ್ನ ಸಿನಿಮಾದಲ್ಲೂ ಮಾಡಿದ್ದಾರೆ, ಖುಷಿ ಆಗುತ್ತೆ. ಇಡೀ ಎಂಟೈರ್ ಟೀಮ್ಗೆ ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಜಯ ಗಣೇಶ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಬೇಸಿಕಲಿ ನವೀನ್ ಸಜ್ಜು ಒಬ್ರು ವಾಯ್ಸ್ಗೆ ಫ್ಯಾನ್ ಆಗಿದ್ದು, ಬಟ್ ಇವತ್ತು ಅವರ ಆಕ್ಟಿಂಗ್ಗೆ ಫ್ಯಾನ್ ಆದಂಗಾಯ್ತು. ಬಿಗಿನಿಂಗ್ ಟೈಟಲ್ ಕಾರ್ಡ್ ಇಂದ ಹಿಡಿದು ಎಂಡ್ ವರ್ಗುನು ಪ್ರತಿಯೊಂದು ಫ್ರೇಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಆರ್ಟಿಸ್ಟ್ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನವೀನ್ ಅವ್ರು ಇರ್ಬೋದು, ನಮ್ಮ ಅಭಿ ಇರ್ಬೋದು, ಪಾಲಕ್ ಪಾತ್ರ ಮಾಡಿರೋದು, ನಮ್ಮ ನಿಂಗಣ್ಣ ಇರ್ಬೋದು, ಹೀರೋಯಿನ್ ಇರ್ಬೋದು, ಯಾವ ಆರ್ಟಿಸ್ಟ್ ನಾವು ಮಿಸ್ ಮಾಡಕ್ಕಾಗಲ್ಲ. ಎಲ್ಲರೂ ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗ್ಬಿಟ್ಟಿದ್ದಾರೆ, ಅಷ್ಟು ಚೆನ್ನಾಗಿದೆ. ಏನಂದ್ರೆ ಇದು ನಮ್ಮ ಅಪ್ಪಟ, ನಮ್ಮ ಕನ್ನಡ ಮಣ್ಣಿನ ಸೊಗಡಿನ ಚಿತ್ರ, ನಮ್ಮ ದೇಸಿ ಚಿತ್ರ. ಇಂಥ ಸಿನಿಮಾನ ನಾವು ಖಂಡಿತವಾಗ್ಲೂ ಗೆಲ್ಸ್ಬೇಕು. ಪ್ಯಾನ್ ಇಂಡಿಯಾ ಅಲ್ಲ, ನಿಜವಾದ ಸಿನಿಮಾ. ಇಂಥ ಸಿನಿಮಾಗಳು ಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಈ ತರ ಸಿನಿಮಾನ ನಾವು ಗೆಲ್ಸ್ಲಿಲ್ಲ ಅಂದ್ರೆ ನಿಜವಾಗ್ಲೂ ನಾವು ತುಂಬಾ ಒಳ್ಳೆ ಸಿನಿಮಾನ ಕಳ್ಕೊಂಡಂಗಾಗುತ್ತೆ. ಒನ್ಸ್ ಅಗೇನ್ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್. ನಿರ್ದೇಶಕರು ಇರ್ಬೋದು, ನಮ್ಮ ಸಂಗೀತ ನಿರ್ದೇಶಕರು ಇರ್ಬೋದು, ಎಲ್ರಿಗೂ ಎಲ್ಲರೂ ಅವ್ರ ಕೆಲಸ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್. ಥ್ಯಾಂಕ್ ಯು. ಇಂತಾನೆ ನವೀನ ಸಿನಿಮಾ ನೋಡ್ದು ಬೋಸ್ ಅಂತಾಗದೆ ನನಗೆ ಎಷ್ಟು ಖುಷಿ ಆಯ್ತಾ ಇದೆ ಅಂದ್ರೆ ಅದೇ ಬಾಸ್ ಇದ್ದೀನಿ ಅವಾಗಿಂದ. ನಾನು ನಿರ್ಮಾಪಕರು, ನಿರ್ದೇಶಕರು, ನಟರು ಎಲ್ಲರೂ ಸಕ್ಕತ್ತಾಗಿ ಆಕ್ಟಿಂಗ್ ಮಾಡೋರೆ. ಎಷ್ಟೋ ಕಡೆ ಹೊಟ್ಟೆ ಉಣ್ಣಾಗಷ್ಟು ನಗು ಬಂದದೆ. ಆಕ್ಟಿಂಗ್ ಸೂಪರ್ ಅಂದ್ರೆ ಮ್ಯೂಸಿಕ್ ಸೂಪರ್ ಆಗೈತೆ. ಮ್ಯೂಸಿಕ್ ಕೇಳೋಕ್ಕಾರು ನೀವು ಥಿಯೇಟರ್ಗೆ ಬಂದು ನೋಡ್ಬೇಕು. ಈಗಲೇ ಹೇಳ್ತೀವಿ, ಥಿಯೇಟರ್ಗೆ ಬಂದು ಮಿಸ್ ಮಾಡದೆ ನೋಡ್ರಿ. ಆಮೇಲೆ ದಯವಿಟ್ಟು ಇಡೀ ಟೀಮ್ ಒಂದ್ಸತಿ ದೃಷ್ಟಿ ತೆಗ್ಸ್ಕೊಡಿ, ಹುಷಾರಿಲ್ಲ. ಪ್ಲೀಸ್ ಥಿಯೇಟರ್ ಬಂದು ಸಿನಿಮಾ ನೋಡಿ. ನಾನಂತೂ ಅದೇ ವೈಬಲ್ ಇದ್ದೀನಿ. ನಾಳೆವರೆಗೂ ಇದೇ ಭಾಷೆಲಿ ಮಾತಾಡ್ತಿರ್ತೀನಿ ನಾನು. ಆಲ್ ದಿ ಬೆಸ್ಟ್. ಶ್ರೀರಾಮ್ ಅಂತ ಕಾಟ್ಯಾರ ಮತ್ತೆ ಕಾಂತಾರದ ನಟ. ಲೋನವಿನ ಚಿತ್ರದಲ್ಲಿ ಒಂದು ಪುಟ್ಟ ಪಾತ್ರ ಮಾಡಿದ್ದೀನಿ. ಪುಟ್ಟ ಪಾತ್ರ ಅನ್ನೋದಕ್ಕಿಂತ ಕೊನೆಯಲ್ಲಿ ನಮ್ಮ ಹೀರೋ ಕಣ್ಣಲ್ಲಿ ಸ್ವಲ್ಪ ನೀರು ಬರ್ಸ್ತೀನಿ, ಸಾರಿ ಅದಕ್ಕೆ. ತುಂಬಾ ಒಂದು ನಾನ್ ಮಾಡಿದೀನಿ ಅಂತ ಹೇಳ್ತಿಲ್ಲ, ಇಂಥ ಒಂದು ಒಳ್ಳೆ ಸಿನಿಮಾದಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಕ್ಕೂ ಒಂದು ಪುಣ್ಯ ಮಾಡಿರ್ಬೇಕು. ಯಾಕಂದ್ರೆ ಒಂದು ಒಳ್ಳೆ ಸಿನಿಮಾ, ಕನ್ನಡ ಮಣ್ಣಿನ ಕತೆ, ಒಂದು ಒಳ್ಳೆ ಪ್ರೇಮ ಕತೆ, ಅದ್ರ ಜೊತೆಗೆ ಕಾಮಿಡಿ ಎಲಿಮೆಂಟ್ ತಿಳ್ಕೊಂಡಿದೆ. ಫ್ಯಾಮಿಲಿ ಎಲ್ಲರೂ ಸೇರ್ಕೊಂಡು ಎಂಜಾಯ್ ಮಾಡ್ಕೊಂಡು ನೋಡುವಂತ ಸಿನಿಮಾ. ಕನ್ನಡ ಸಿನಿಮಾನ ಉಳಿಸಿ, ಕನ್ನಡ ಸಿನಿಮಾನ ಬೆಳೆಸಿ ಅಂತ ಎಲ್ಲರ ಹತ್ರ ಕೇಳ್ಕೊಳ್ತೀನಿ. ನೀವುಗಳು ಇದಕ್ಕೆ ಸಪೋರ್ಟ್ ಮಾಡಿ ಅಂತ ಎಲ್ಲರ ಹತ್ರ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಲೋನವಿನ ಸಿನಿಮಾ ನೋಡಿದೆ, ಅದ್ಭುತವಾದ ಒಂದು ಸೊಗಡು ನೋಡಿದೆ. ಸೊಗಡು ಅಂದ್ರೆ ಅದು ಭಾಷೆ ಮತ್ತು ಪ್ರಾಂತ್ಯದ ಸೊಗಡು, ನಿರ್ದೇಶನದ ಸೊಗಡು, ಕಲಾವಿದರ ಸೊಗಡು, ಸಂಗೀತದ ಸೊಗಡು, ಕಂಪ್ಲೀಟ್ ಇದೊಂದು ಸೊಗಡು ಪ್ಯಾಕೇಜ್. ನಿರ್ದೇಶಕರು ಒಂದು ಒಳ್ಳೆ ಕಥೆನ ಒಂದು ಒಳ್ಳೆ ರೀತಿಯಲ್ಲಿ ನಿರೂಪಣೆ ಮಾಡಿ ಕೊಟ್ಟಿದ್ದಾರೆ. ಅದ್ಭುತವಾದ ಸಿನಿಮಾ. ಎಲ್ಲೂ ಯಾವ ಜಾಗದಲ್ಲಿ ಕೂತ್ಕೊಂಡು ನೋಡಿದ್ರು ಕತೆ ಬೇಜಾರಾಗಲ್ಲ, ಸಿನಿಮಾ ಬೇಜಾರಾಗಲ್ಲ, ನೋಡಿಸ್ಕೊಂಡು ಹೋಗುತ್ತೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸಿನಿಮಾ. ಕುತೂಹಲನೂ ಇದೆ, ಕಾಮಿಡಿನೂ ಇದೆ, ಸೆಂಟಿಮೆಂಟ್ ಇದೆ, ಒಳ್ಳೆ ಸಂಗೀತ ಇದೆ, ಕಚಗುಳಿ ಇದೆ, ಅಟ್ರಾಸ ಕಚಗುಳಿ ಇದೆ. ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು. ನಿಂಗಣ್ಣ ಮತ್ತೆ ಕೈ ತೊಳ್ಕೊಂಡ್ ಮುಟ್ಟಂಗವಳೆ ನಾನೇ ಬರ್ತಿದ್ದು. ಇಷ್ಟ ಆಯ್ತು ಅಂದ್ಕೊಳ್ಳಿ, ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಥ್ಯಾಂಕ್ ಯು. ಮೈತಾ ಸೀರಿಯಲ್ ಚುಕ್ಕಿತಾರಲ್ಲಿ ನನ್ನ ಮಗಳನ್ನ ಪಾತ್ರ ಮಾಡಿದ್ದು. ಇವತ್ತು ಪ್ರೀತಿಯಿಂದ ನವೀನ್ ಮಾಮ ಲೋ ನವೀನ ಸಿನಿಮಾ ನೋಡ್ಬೇಕು ಅನ್ಕೊಂಡ್ ಬಂದವಳೆ. ಅಪ್ಪ ಅಮ್ಮನ್ನು ಕರ್ಕೊಂಡು ಅವಳು ಬಂದವಳೆ. ಪಿಕ್ಚರ್ ಇಷ್ಟ ಆಯ್ತಪ್ಪ? ಹೆಂಗಿತ್ತಪ್ಪ? ತುಂಬಾ ಚೆನ್ನಾಗಿತ್ತು, ತುಂಬಾ ಕಾಮಿಡಿ ಆಗಿತ್ತು, ಎಲ್ಲ ಚೆನ್ನಾಗಿತ್ತಾ? ಚೆನ್ನಾಗಿ ನಗಾಡ್ದ ನೀನು? ಖುಷಿಯಾಗಿತ್ತ? ಖುಷಿ ಪಡ್ತಿದ್ಲು. ಫೈನಲಿ ನಂತರ ನವೀನ್ ಮಾಮನು ಚೆನ್ನಾಗಿ ಹತ್ತಿದ್ದಾರೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮೂವಿ ತುಂಬಾ ಇಷ್ಟ ಆಯ್ತು. ಚುಕ್ಕಿತಾರೆಯಿಂದಲೂ ಈ ಒಂದು ಲೋ ನವೀನ ಸಿನಿಮಾ ಬಗ್ಗೆ ನವೀನ್ ಯಾವಾಗ್ಲೂ ಹೇಳ್ತಾನೆ ಇರೋರು, ಇನ್ನೊಂದ್ ಸಾಂಗ್ ಬಾಕಿ ಇದೆ ಮೇಡಮ್, ಇನ್ನೊಂದು ಶೂಟಿಂಗ್ ಇಲ್ಲೊಂದಷ್ಟು ಮಾಡ್ಬೇಕು, ಇವಳ ಕೈಲಿ ಕೋರಸ್ ಹಾಡಿಸ್ತೀನಿ, ಈ ತರದ್ದೆಲ್ಲ ಯಾವಾಗ್ಲೂ ಈ ಮೂವಿ ಬಗ್ಗೆ ಹೇಳ್ತಾ ಇರೋರು. ಸೊ ನಮ್ಗೆ ಯಾವಾಗ್ಲೂ ಒಂದು ಕ್ಯೂರಿಯಾಸಿಟಿ ಇತ್ತು, ಹೆಂಗ್ ಮಾಡಿರ್ಬೋದು ನವೀನ್ ಅಂತ ಹೇಳಿ. ಅವ್ರ ಆಕ್ಟಿಂಗ್ ಚುಕ್ಕಿತಾರಲ್ಲಿ ಇವ್ಳ ತಂದೆ ರೋಲ್ ಮಾಡಿದಾಗ ನೋಡ್ತಾ ಇರ್ತಿದ್ವಿ, ತುಂಬಾ ನ್ಯಾಚುರಲ್ ಆಗಿ ಮಾಡ್ತೀರಾ ನವೀನ್ ಅಂತ ಹೇಳ್ತಿದ್ದೆ. ಸೊ ಒಂದು ದೊಡ್ಡ ಪರದೆ ಮೇಲೆ ನವೀನ್ ಹೀರೋ ಆಗಿ ನೋಡೋದು ಒಂದು ತುಂಬಾ ಖುಷಿ ಆಯ್ತು ನಮ್ಗೆ. ಸಾಂಗ್ಸ್ ಚೆನ್ನಾಗಿದೆ, ಅವರೇ ಹಾಡಿರೋದು. ಅಂಡ್ ಯೂಶಲಿ ನಂಗೆ ಸ್ಯಾಡಿಸ್ಟ್ ಅಂತಾರೆ, ಅಷ್ಟು ಚೆನ್ನಾಗಿ ಕಾಮಿಡಿ ಇದ್ರು ಯಾಕೆ ನಗಲ್ಲ ಅಂತ. ನನ್ಗೆ ನ್ಯಾಚುರಲ್ ಆಗಿ ಅಂದ್ರೆ ನಗಿಸ್ಬೇಕು. ಈ ಮೂವಿಲಿ ಗೊತ್ತಿಲ್ಲ ನಗ್ತಾ ಇದೆ ನನ್ ಗಂಡ ನನ್ ನಗೋದ್ ನೋಡಿ
ಸರ್ಪ್ರೈಸ್ ಆಗ್ತಿದ್ರು, ನೀನ್ ನಗ್ತಿದ್ಯಾ ಫೈನಲಿ ಅಂತ. ಗೊತ್ತೇ ಆಗಲ್ಲ ಯಾವಾಗ ನಗೋಕ್ ಶುರು ಮಾಡ್ತೀವಿ ಅಂತ. ಸೆಕೆಂಡ್ ಹಾಫ್ ಅಲ್ಲಂತೂ ತುಂಬಾನೇ ಮಜಾ ಇದೆ, ತುಂಬಾ ಚೆನ್ನಾಗಿ ಕನೆಕ್ಟ್ ಆಯ್ತು. ಹಾನೆಸ್ಟ್ ಆಗಿ ಹೇಳ್ತಿದೀನಿ ನವೀನ್, ಸಖತ್ತಾಗಿದೆ ಮೂವಿ. ಕುತ್ಕೊಂಡ್ ಮನ್ಸಾರೆ ಬಂದು ನಗ್ಬೋದು ಯಾರ್ ಬೇಕಾದ್ರೂ. ಕನ್ನಡದಲ್ಲೂ ಒಂದ್ ಒಳ್ಳೆ ಮೂವಿ ಬಂದಿದೆ, ಎಲ್ರು ಬನ್ನಿ, ಥಿಯೇಟರ್ಗೆ ಬನ್ನಿ, ಇಂಥ ಮೂವಿನ ಗೆಲ್ಸಿ. ಆಗ ಮತ್ತಷ್ಟು ಒಳ್ಳೊಳ್ಳೆ ಮೂವಿನ ನಮ್ಮ ಕನ್ನಡಿಗರು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ್ಲೂ ಒಳ್ಳೆ ಮೂವಿ ಬರಲ್ಲ ಅಂತ ಹೇಳ್ತೀವಿ, ಬಂದಾಗ ಥಿಯೇಟ್ರಿಗೆ ಬಂದು ನೋಡೋ ಮನ್ಸೆ ಮಾಡೋದಿಲ್ಲ ನಾವು. ಇನ್ನೆಲ್ಲೋ ಸಿನಿಮಾ ನಮ್ ಮನೆಯಲ್ಲಿ ಕೂತ್ಕೊಂಡು ಇನ್ನೆಲ್ಲೋ ನೋಡುವಾಗ ಈ ಮೂವಿ ಚೆನ್ನಾಗಿತ್ತಲ್ಲ, ನಾವ್ ನೋಡ್ಬೇಕಿತ್ತು ಥಿಯೇಟರ್ಗೆ ಹೋಗಿ ಅಂತ ಅನ್ಕೋತೀವಿ. ಆ ತಪ್ಪು ಮಾಡ್ಬೇಡಿ, ಡೆಫಿನೆಟ್ ಆಗಿ ನಿಮ್ಗೆ ಯಾರಿಗೂ ಡಿಸಪಾಯಿಂಟ್ ಆಗಲ್ಲ. ಈ ಮೂವಿ ಸಖತ್ ಕಿಕ್ ಕೊಡುತ್ತೆ, ಮನ್ಸಾರೆ ನಗ್ತೀರಾ. ಥಿಯೇಟರ್ಗೆ ಬಂದು ನೋಡಿ, ಮಿಸ್ ಮಾಡ್ಬೇಡಿ. ನವೀನ್, ಇದು ಮನ್ಸಾರೆ ಹೇಳ್ತಿದೀನಿ. ನಾನು ಯೂಶಲಿ ಶೋ ಬಂದಾಗ್ಲಿ ಇವಳನ್ನ ಮಾತಾಡಕ್ ಬಿಟ್ಟು ಸೈಡಿಗೆ ಹೋಗ್ತಿದ್ದೆ, ಬಟ್ ಖುಷಿಯಾಗಿ ಬಂದು ಮಾತಾಡ್ತಾ ಇದ್ದೀನಿ ಅಂದ್ರೆ ನಂಗೆ ಮನ್ಸಾರೆ ನಿಜವಾಗ್ಲೂ ಇಷ್ಟ ಆಗಿದೆ. ಚೆನ್ನಾಗಿ ಮಾಡಿದಿರ ಮೂವಿ ಸರ್. ಇಂಥ ಪ್ರತಿಭೆನ ನೀವು ಸಪೋರ್ಟ್ ಮಾಡಿರೋದಕ್ಕೆ ನಿಮಗೆ ನಾನು ತುಂಬಾ ಕಂಗ್ರಾಟ್ಸ್ ಹೇಳ್ತೀನಿ. ಬಿಕಾಸ್ ಅಷ್ಟು ನಂಬಿಕೆ ಇಟ್ಟು ಸಪೋರ್ಟ್ ಮಾಡೋದು ಮ್ಯಾಟರ್ ಆಗುತ್ತೆ ಸರ್. ಖುಷಿ ಆಗ್ತಿದೆ. ಇನ್ನೊಂದಷ್ಟು ಮೂವಿಗಳು ನಿಮ್ ಕಡೆಯಿಂದ ಬರ್ಲಿ, ನಮ್ಮ ಇಂಡಸ್ಟ್ರಿಗೆ ಇನ್ನೊಂದಷ್ಟು ಕೊಡುಗೆ ನಿಮ್ ಕಡೆಯಿಂದ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ. ಇಟ್ಸ್ ಅ ರಿಕ್ವೆಸ್ಟ್. ಥ್ಯಾಂಕ್ ಯು ನವೀನ್, ಆಲ್ ದಿ ಬೆಸ್ಟ್. ನೀವು ಚೆನ್ನಾಗಿ ಮಾಡಿದ್ರ. ಮೊದಲನೇದಾಗಿ ನನಗೆ ಇವಾಗ ಲೋ ನವೀನ ಸಿನಿಮಾ ನೋಡಿದೀನಿ ಅಂಡ್ ಸಿನಿಮಾ ತುಂಬಾ ಇಷ್ಟ ಆಯ್ತು ನನಗೆ ಪವನನ್ನ ತುಂಬಾ ಕ್ಲೋಸ್ ಆಗಿ ಗೊತ್ತಿರೋದ್ರಿಂದ ಈ ಸಿನಿಮಾದ ಎಂಟೈರ್ ಪ್ರೋಸೆಸ್ ನೋಡಿದ್ದೆ ನಾನು. ಅಂದ್ರೆ ಅದರ ಮೇಕಿಂಗ್ ಆಗ್ಲಿ ಅಥವಾ ಅದು ಆಫ್ಟರ್ ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲೂ ನನ್ನ ಜೊತೆಲೇ ಇದ್ದೆ. ಸೊ ಹಾಗಾಗಿ ಅದನ್ನ ಬಿಟ್ಟು ಈಗ ಔಟ್ಪುಟ್ ನೋಡಕ್ಕೆ ಒಂದು ಫುಲ್ ಸ್ಟ್ರೆಚ್ ಅಲ್ಲಿ ನೋಡಕ್ಕೆ ನನಗೆ ತುಂಬಾ ಖುಷಿ ಆಯ್ತು ಮೊದಲನೇದಾಗಿ. ಅಂಡ್ ಇದರ ಕಾಮಿಕ್ ಸೆನ್ಸ್ ಆಗ್ಲಿ ಅಥವಾ ಹಿಡನ್ ಮೆಟಫರ್ಗಳಾಗ್ಲಿ ತುಂಬಾ ಚೆನ್ನಾಗಿದೆ. ಅಂಡ್ ನಾನು ಆಕ್ಟರ್ ಆದ್ರಿಂದ ನನಗೆ ತುಂಬಾ ಇಷ್ಟ ಆಗಿದ್ದು ಪ್ರತಿಯೊಬ್ಬ ಕ್ಯಾರೆಕ್ಟರ್, ಅದು ಹೀರೋ ನವೀನಣ್ಣ ಆಗ್ಲಿ ಅಥವಾ ಹೀರೋಯಿನ್ ಅವರಾಗ್ಲಿ ಅಥವಾ ಪ್ರತಿಯೊಂದು ಚಿಕ್ಕ ಕ್ಯಾರೆಕ್ಟರ್ ಅದ್ಭುತವಾಗಿ ನ್ಯಾಚುರಲ್ ಆಗಿ ನಟಿಸಿದ್ದಾರೆ. ಸೊ ಅದು ನಾನು ಒಬ್ಬ ಆಕ್ಟರ್ ಆಗಿ ನನಗೆ ತುಂಬಾ ಖುಷಿ ಆಗ್ತಾ ಇತ್ತು ಸ್ಕ್ರೀನ್ ನೋಡಕ್ಕೆ, ಎಷ್ಟು ನ್ಯಾಚುರಲ್ ಆಗಿ ಬಂದಿದೆ ಅಂತ. ಅಂಡ್ ಒಟ್ಟು ಅಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಯಾರನ್ನ ಲವ್ ಮಾಡಿರ್ತೀವಿ ಅಥವಾ ನಮ್ಮ ಹುಡುಗರು ಯಾರೋ ನನ್ನ ತಾಳಿ ಹೇಳ್ತಿರ್ತಾರೆ, ಇದೆಲ್ಲ ನಾವು ಕನೆಕ್ಟ್ ಆಗ್ತಾ ಇದ್ವಿ ಕಥೆಗೆ. ಸೊ ಇಟ್ಸ್ ಅ ವೆರಿ ಎಂಟರ್ಟೈನಿಂಗ್ ಅಂಡ್ ಥಾಟ್ಫುಲ್ ಮೂವಿ. ತುಂಬಾ ಖುಷಿ ಆಯ್ತು. ಅಂಡ್ ಟೆಕ್ನಿಕಲಿ ಮಾತಾಡ್ಬೇಕು ಅಂದ್ರೆ ಎಡಿಟಿಂಗ್ ಚೆನ್ನಾಗಿದೆ, ಮ್ಯೂಸಿಕ್ ತುಂಬಾ ಚೆನ್ನಾಗಿ ಬಂದಿದೆ, ಅಂಡ್ ಆಕ್ಟಿಂಗ್ ಅದ್ಭುತ, ಡೈರೆಕ್ಷನ್ ಎಲ್ಲವೂ ತುಂಬಾ ಒಂದು ಬ್ಯೂಟಿಫುಲ್ ಆಗಿ ಹೊಂದ್ಕೊಂಡು ಬಂದಿದೆ. ಅಂಡ್ ನನಗಂತೂ ಈ ಸಿನಿಮಾ ತುಂಬಾ ಖುಷಿ ಆಯ್ತು. ಪ್ಲೀಸ್ ದಯವಿಟ್ಟು ಈ ಸಿನಿಮಾ ಆಲ್ರೆಡಿ ರಿಲೀಸ್ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದೇ ಈ ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ. ಲೋ ನವೀನ ತುಂಬಾ ಕಷ್ಟಪಟ್ಟಿದ್ದಾರೆ ಡೈರೆಕ್ಟರ್ ನವೀನಣ್ಣ. ಇಸ್ ಡನ್ ಅ ವಂಡರ್ಫುಲ್ ಜಾಬ್. ಸೊ ಪ್ಲೀಸ್ ನೀವೆಲ್ಲರೂ ಥಿಯೇಟರ್ಗೆ ಬಂದು ಈ ಸಿನಿಮಾನ ನೋಡಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಲೋ ನವೀನ ಸೊ ಏನ್ ಹೇಳೋದು ಲೋ ನವೀನ ಬಗ್ಗೆ? ಸಿನಿಮಾ ಫಸ್ಟ್ ಹಾಫ್ ಅದ್ಭುತವಾಗಿದೆ, ಸೆಕೆಂಡ್ ಹಾಫ್ ಅದಕ್ಕಿಂತ ಅದ್ಭುತವಾಗಿದೆ, ಸೆಕೆಂಡ್ ಹಾಫ್ ಗಿನ ಇನ್ನೂ ಸ್ವಲ್ಪ ಫಸ್ಟ್ ಹಾಫ್ ಚೆನ್ನಾಗಿದೆ, ಫಸ್ಟ್ ಹಾಫ್ ಗಿನ ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಹಿಂಗೆ ಹೇಳಕ್ಕೆ ಬರಲ್ಲ ಅದು ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ. ಅಷ್ಟು ಇಡೀ ಬಿಗಿನಿಂಗ್ ಇಂದ ಎಂಡ್ ವರೆಗೆ ಸಖತ್ ಎಂಜಾಯ್ ಮಾಡಿದಂತ ಸಿನಿಮಾ. ಸುಮಾರು ದಿನಗಳಾಗಿತ್ತು ಈ ತರದೊಂದು ಎಂಟರ್ಟೈನಿಂಗ್ ಆದ ಒಂದು ಸಿನಿಮಾ ನೋಡಿ. ಅಷ್ಟು ಎಂಜಾಯ್ ಮಾಡಿದೀನಿ ಇಡೀ ಸಿನಿಮಾನ. ನಾನಷ್ಟೇ ಅಲ್ಲ, ಇಡೀ ಥಿಯೇಟರ್ ಫುಲ್ ಇಷ್ಟೊಂದು ಎಂಜಾಯ್ ಮಾಡಿದ್ದ ಫಿಲಮ್ ನ ತುಂಬಾ ದಿನ ಆಗಿತ್ತು ನೋಡಿ. ಅಷ್ಟು ಅದ್ಭುತವಾಗಿದೆ. ಏನಂತ ಹೇಳೋದು ಸಿನಿಮಾ ಬಗ್ಗೆ? ಪ್ರತಿ ಡಿಪಾರ್ಟ್ಮೆಂಟ್ ಅಷ್ಟೇ, ಪ್ರತಿ ಕ್ಯಾರೆಕ್ಟರ್ಗಳು, ಡೈರೆಕ್ಷನ್ ಇರ್ಬೋದು, ಎಡಿಟಿಂಗ್ ಇರ್ಬೋದು, ಆಕ್ಟರ್ಗಳಿರ್ಬೋದು, ಮ್ಯೂಸಿಕ್ ಎಸ್ಪೆಷಲಿ ಸಾಂಗ್ಗಳಿರ್ಬೋದು, ಪ್ರತಿಯೊಂದು ಒಂದು ಉತ್ಕೃಷ್ಟವಾದ ಮಟ್ಟದಲ್ಲಿ ಮಾಡಿದ್ದಾರೆ ಸಿನಿಮಾ. ಯೂಶಲಿ ಏನಾಗುತ್ತೆ ಅಂದ್ರೆ ಒಬ್ಬ ಹೊಸ ಆಕ್ಟರ್ ಅಂತ ಬಂದಾಗ, ಅವ್ರಿಗೆ ಸಿನಿಮಾ ಮಾಡ್ಬೇಕು ಅಂತ ಬಂದಾಗ ಒಂದಷ್ಟು ಲಿಮಿಟೇಷನ್ ಗಳು ಇಟ್ಕೊಂಡು ಏನೋ ಅಡ್ಜಸ್ಟ್ ಮಾಡ್ಕೊಂಡು ಏನೋ ಒಂದಷ್ಟು ಟ್ರೈ ಮಾಡಿರ್ತಾರೆ. ಬಟ್ ಈ ಮೂವಿನಲ್ಲಿ ಅದ್ಯಾವುದೂ ಇಲ್ಲ, ಎಲ್ಲಾನು ಟಾಪ್ ನಾಚ್ ಅಲ್ಲಿ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಪ್ರತಿ ಡಿಪಾರ್ಟ್ಮೆಂಟ್ ಸ್ಕೋರ್ ಮಾಡಿದೆ. ಸಖತ್ ಮಜಾ ಕೊಡ್ತು ನಮ್ಗೆ ಸಿನಿಮಾ. ಎಸ್ಪೆಷಲಿ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು, ಸಣ್ಣ ಪುಟ್ಟ ಡೈಲಾಗ್ಗಳು, ಪ್ರತಿ ಡೈಲಾಗ್ಗಳು ಎಸ್ಪೆಷಲಿ ನಮ್ಮ ಮಂಡ್ಯ ಡೈಲೆಕ್ಟ್ ಅಲ್ಲಿ ಮಾಡಿರುವಂತ ಸಿನಿಮಾ. ಎಲ್ಲ ಕ್ಯಾರೆಕ್ಟರ್ಗಳು ಅದ್ ಕಾಮಿಡಿ ಇಲ್ಲದೆ ಇದ್ರು ಅವ್ರ ಡೈಲಾಗ್ ಡೆಲಿವರಿನೇ ಸಖತ್ ಖುಷಿ ಕೊಟ್ಬಿಡುತ್ತೆ. ಅಷ್ಟು ಮಜಾ ಮಾಡಿದೆ, ಎಂಜಾಯ್ ಮಾಡಿದೆ, ಸಖತ್ತಾಗಿದೆ ಈ ಸಿನಿಮಾ. ಎಸ್ಪೆಷಲಿ ನವೀನನ್ನ ಪರ್ಫಾರ್ಮೆನ್ಸ್ ಅದೊಂದಿತ್ತು. ಅಂದ್ರೆ
ಸಿಂಗರ್ ಆಗಿ ಈಗಾಗಲೇ ಇಡೀ ರಾಜ್ಯದಾದ್ಯಂತ ಒಂದು ದೊಡ್ಡ ಸಾಧನೆ ಪ್ರೂವ್ ಮಾಡ್ಬಿಟ್ಟಿದ್ದಾರೆ. ಸೊ ಆಕ್ಟರ್ ಆಗಿ ಏನಾಗಬಹುದು ಅನ್ನೋದೊಂದು ಕುತೂಹಲ ಇತ್ತು, ನನಗೂ ಅದೊಂದು ಕುತೂಹಲ ಇತ್ತು ಹೆಂಗ್ ಬರ್ಲಿಕ್ಕೆ ಏನು ಅಂತ. ಬಟ್ ಒಬ್ಬ ಆಕ್ಟರ್ ಇಮೇಜ್ಗಳು ಎಲ್ಲಾನು ಬದಿಗಿಟ್ಟು ತನ್ನ ತಾನೇ ಕಾಮಿಡಿ ಮಾಡ್ಕೊಂಡು, ಫ್ರೆಂಡ್ಸ್ ಗಳ ಜೊತೆ ಕಾಮಿಡಿ ಮಾಡ್ಕೊಂಡು, ಆ ಇನ್ನೋಸೆನ್ಸ್ ನ ಕಾಪಾಡ್ಕೊಂಡು ಮಾಡಿರೋದು ಇದೆಯಲ್ಲ, ಅದೇ ಸಿನಿಮಾದ ಹೈಲೈಟ್. ಈ ಇನ್ನೋಸೆನ್ಸ್ ನ ಪ್ರತಿ ಸಿನಿಮಾದಲ್ಲೂ ಕಾಪಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಇದು. ಸೊ ಆಮೇಲೆ ಬರೀ ಕಾಮಿಡಿ ಅಂತಲ್ಲ, ಎಸ್ಪೆಷಲಿ ನನಗೆ ಸೆಕೆಂಡ್ ಹಾಫ್ ಅಲ್ಲಿ ಅದು ಪ್ರತಿ ಸಿನಿಮಾದಲ್ಲೂ ಆಕ್ಟರ್ ಸ್ಕೋರ್ ಮಾಡಕ್ ಒಂದು ಸ್ಪೇಸ್ ಇರುತ್ತೆ. ಈ ಸಿನಿಮಾದಲ್ಲೂ ಒಂದು ಸ್ಪೇಸ್ ಇದೆ, ಅಲ್ಲಿ ಅದ್ಭುತವಾಗಿ ನವೀನ ಸ್ಕೋರ್ ಮಾಡಿದ್ದಾನೆ. ಎಮೋಷನಲ್ ಆದ ಒಂದು ಅದ್ಭುತವಾದ ಸೀನ್ ಬರುತ್ತೆ, ಅದರಲ್ಲಿ 100% ಸ್ಕೋರ್ ಮಾಡಿದ್ದಾನೆ. ವಂಡರ್ಫುಲ್. ಸೊ ಮತ್ತೆ ಎಸ್ಪೆಷಲಿ ಈ ಸಿನಿಮಾದ ನಿರ್ದೇಶಕ ಧನುರ್ಧಾರಿ ಪವನ್ ನನಗೆ ತುಂಬಾ ದಿನದಿಂದ ಗೊತ್ತು. ಅವ್ರು ಆಲ್ರೆಡಿ ಪ್ರೂವ್ ಮಾಡಿರೋ ಒಬ್ಬ ಒಳ್ಳೆ ಟೆಕ್ನಿಷಿಯನ್. ಈ ಸಿನಿಮಾದಲ್ಲಿ ಪ್ರತಿ ಒಂದು ಹಂತದಲ್ಲೂ ಇಂಚಿಂಚನ್ನು ಹಳದಿ ತೂಗಿ ಅದ್ಭುತವಾಗಿ ಮಾಡಿದ್ದಾರೆ. ಸಖತ್ ಖುಷಿಯಾದ ಸಿನಿಮಾ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ತರದೊಂದು ಹೊಸ ತಂಡಕ್ಕೆ ಅಂದ್ರೆ ಇವ್ರೇನೋ ಮಾಡ್ತಾರೆ ಅಂತ ಇಷ್ಟು ದೊಡ್ಡದಾಗಿ ಸಪೋರ್ಟ್ ಮಾಡೋದಂತ ನಿರ್ಮಾಪಕರು, ಕಂಗ್ರಾಚುಲೇಷನ್ಸ್. ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ. ಸೊ ಸಿನಿಮಾ ಓಕೆ, ನಮಗೆ ನಾವೇ ಮಾಡ್ಕೊಳ್ಳೋದೊಂದು, ಬಟ್ ಕೆಲವು ಸಿನಿಮಾಗಳು ಮಾತ್ರ ಕೊಡುಗೆ ಆಗುತ್ತೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಇಷ್ಟು ದಿನ ಈ ತರದೊಂದು ಒಳ್ಳೆ ಫಿಲಂ ಬಂದಿರ್ಲಿಲ್ಲ. ಆ ತರದೊಂದು ಮಾಡಿದಾಗ ನಿಮ್ಮ ಕೊಡುಗೆ ಆಗುತ್ತೆ ಇಂಡಸ್ಟ್ರಿಗೆ. ಆ ತರದೊಂದು ಕೊಡುಗೆ ಕೊಟ್ಟಿದ್ದೀರಾ, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೊ ಮಚ್. ತಲೆದಂಡ ಚಿತ್ರಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು. ಆ ಚಿತ್ರದ ನಿರ್ದೇಶಕ ಮತ್ತು ಆ ಚಿತ್ರದ ನಿರ್ಮಾಪಕರು ಹೇಮಮಾಲಿನಿ ಕೃಪಾಕರ್ ಅಂತ. ನಮಗೆ ಒಂದು ವಿಚಾರ ಹಂಚ್ಕೊಳ್ಳೇಬೇಕು ಅನ್ಕೊಂಡು ನಾನು ಇವತ್ತು ವೇಟ್ ಮಾಡ್ಕೊಂಡು ಬಂದೆ. ಸಾಮಾನ್ಯ ಈ ಬೈಟ್ಸ್ಗೆಲ್ಲ ನಾನು ನಿಂತ್ಕೊಂಡು ಮಾತಾಡಲ್ಲ. ಒನ್ ಪ್ರೌಡ್ ಮೂಮೆಂಟ್ ಈಸ್ ಪವನ್ ಈಸ್ ಮೈ ಸ್ಟೂಡೆಂಟ್, ನನ್ನ ಶಿಷ್ಯ. ಅದು ಹೆಮ್ಮೆಯಿಂದ ಧೈರ್ಯವಾಗಿ ಹೇಳ್ಕೊತೀನಿ. ಇದ್ರ ಮುಂಚೆ ಒಂದು ಸಿನಿಮಾ ಮಾಡಿ ಪ್ರೂವ್ ಮಾಡಿದ್ದ. ತದನಂತರ ಇದು ಅವನ ಎರಡನೇ ಪ್ರಯತ್ನ ಮಾಡುವಾಗ ಒಂದು ಸಿನಿಮಾ ಸಾಮಾನ್ಯವಾಗಿ ಒಂದು ಹೊಸಬ್ರಿಗೆ ಕೊಡ್ಲಿಕ್ಕೆ ನಿರ್ಮಾಪಕರುಗಳು ಹೆದರ್ತಾರೆ. ಹೌ ಕ್ಯಾನ್ ವಿ ಗೋ ಫಾರ್ವರ್ಡ್ ಅಂತ ಹೆದರ್ತಾರೆ. ಫಸ್ಟ್ ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ದ ಪ್ರೊಡ್ಯೂಸರ್. ಧೈರ್ಯವಾಗಿ ನೀವು ಅಮೆರಿಕಾದಲ್ಲೋ ಇರೋದು ಕೇಳ್ಪಟ್ಟೆ, ವಾಷಿಂಗ್ಟನ್ DC, ಅಲ್ಲಿಂದ ಬಂದು ನಮ್ ಕನ್ನಡ ಸಿನಿಮಾ ಮಾಡಿದೀರಾ ಅಂತ ಅಂದ್ರೆ ಇದು ಕರ್ನಾಟಕದ ಜನ ಕೊಡ್ತಿರುವಂತ ಪ್ರತಿಕ್ರಿಯೆ. ಆಲ್ ದಿ ಬೆಸ್ಟ್. ಅಂಡ್ ಥಿಯೇಟರ್ ಇನ್ನು ತುಂಬಾ ಜನ ಬಂದು ನೋಡ್ಲಿ, ನೀವಿನ್ನು ಹೆಚ್ಚು ಕನ್ನಡ ಸಿನಿಮಾ ಮಾಡುವಂತ ಆಗಲಿ. ನೆಕ್ಸ್ಟ್ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಔಟ್ ಅಂಡ್ ಔಟ್ ಪೈಸಾ ವಸೂಲ್. ಯಾರೇ ಆಡಿಯನ್ಸ್ ಬಂದ್ರು ನಿರಾಶೆಯಾಗಿ ಹಿಂತಿರುಗಿ ಹೋಗಲ್ಲ. ಪವನ್ ಹ್ಯಾಸ್ ಕ್ರಾಫ್ಟೆಡ್ ದ ಸ್ಕ್ರಿಪ್ಟ್ ವೆರಿ ವೆಲ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಡೈಲಾಗ್ ಪೋರ್ಷನ್ ಅಂಡ್ ಟೈಮಿಂಗ್ಸ್ ನ ಪ್ರತಿಯೊಂದು ಕ್ಯಾರೆಕ್ಟರ್ಗಳ ಕೈಯಲ್ಲೂ ತುಂಬಾ ಚೆನ್ನಾಗಿ ತೆಗೆಸಿದ್ದಾರೆ. ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನವೀನ್ ಅವ್ರು ಎಲ್ಲೋ ನನಗೆ ಹೊಸ ಹುಡುಗ ಅಂತ ಅನಿಸ್ಲೇ ಇಲ್ಲ. ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾನೆ ನವೀನ್ ಸಜ್ಜು. ಅವರು ಒಂದು ಸಿಂಗರ್ ಆಗಿ ಪ್ರೂವ್ ಮಾಡ್ಕೊಂಡಿದ್ರು. ಫಸ್ಟು ಸಿಟಿ ಲೆವೆಲ್ಲಲ್ಲೋ, ನಮ್ಮ ರಾಜ್ಯದಲ್ಲೋ, ಆಮೇಲೆ ಭಾರತ ದೇಶದಲ್ಲೋ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದೇಶಕ್ಕೂ ಹೋಗಿ ಪರ್ಫಾರ್ಮ್ ಮಾಡಿ ಪ್ರೂವ್ ಮಾಡ್ಕೊಂಡಿದ್ದ ನವೀನ್ ಸಜ್ಜು. ನೌ ಹಿ ಹ್ಯಾಸ್ ಪ್ರೂವನ್ ಆಸ್ ಎ ಆಕ್ಟರ್. ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ನಟ ಸಿಗ್ದ, ಒಬ್ಬ ಒಳ್ಳೆ ಕಂಟೆಂಟ್ ಕೊಡೋ ನಟ ಸಿಗ್ದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಡ್ ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದಾಳೆ, ತುಂಬಾ ಮುದ್ದಾಗಿ ಕಾಣ್ತಾಳೆ. ಮೇ ಬಿ ಆಕೆ ನೋಡ್ಬಿಟ್ಟೆ ಬರ್ದ್ರು ಅನ್ಸುತ್ತೆ, ಏನ್ ಚಂದ ಕಾಣಿಸ್ತಾವಳೆ ನಮ್ಮ ಹುಡುಗಿ ಅಂತ. ಅಂಡ್ ಆಕೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಅಂಡ್ ನಾ ಮೆನ್ಷನ್ ಮಾಡ್ಲೇಬೇಕು ಅಂತ ಎಲ್ಲಾ ಕ್ಯಾರೆಕ್ಟರ್ಗಳು, ಎಲ್ಲಾ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳು ಚೆನ್ನಾಗಿದೆ. ಬಟ್ ಲಿಂಗಣ್ಣೈ ಅಂಡ್ ಬಾಲಕ್ ಅದ್ಭುತವಾಗಿ ಮಾಡಿದ್ದಾರೆ. ಎರಡು ಕ್ಯಾರೆಕ್ಟರ್ ಅಂತೂ ಎಲ್ಲ ಹುಡುಗರು ಚೆನ್ನಾಗಿ ಮಾಡಿದ್ದಾರೆ. ಬಟ್ ಲಿಂಗಣ್ಣ ಅಂಡ್ ಬಾಲಕ್ ಕ್ಯಾರೆಕ್ಟರ್ ನಾಟುತ್ತೆ. ಸೊ ದಿಸ್ ಇಸ್ ವಾಟ್ ಐ ವಾಂಟ್ ಟು ಸೇ. ಅಂಡ್ ನವೀನ್ ಹ್ಯಾಸ್ ಸ್ಕೋರ್ಡ್ ದ ರೀ-ರೆಕಾರ್ಡಿಂಗ್ ವೆರಿ ವೆಲ್. ಆಕ್ಚುಲಿ ಅಭಿನಯಿಸುವುದು ಒಂದು ವಿಷಲ್ ಆದ್ರೆ ಸೌಂಡ್ ಇಸ್ ಸೆಕೆಂಡರಿ ಸೋರ್ಸ್ ಆಫ್ ಎಕ್ಸ್ಪ್ರೆಷನ್. ಇಟ್ ಹಸ್ ಟಚ್ ದ
ಗಾಡ್ ತುಂಬಾ ಚೆನ್ನಾಗಿದೆ. ಇದ್ರ ಮೇಲೆ ಏನು ಎಡಿಟಿಂಗ್ ಚೆನ್ನಾಗಿದೆ, ಸೌಂಡ್ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಕತೆ ಚೆನ್ನಾಗಿದೆ. ದಯವಿಟ್ಟು ಥಿಯೇಟರ್ ಬಂದು ನೋಡಿ, ಸಿನಿಮಾ ನಿಲ್ಲಿಸಿ. ಎಲ್ಲರಿಗೂ ನಮಸ್ಕಾರ. ಸಿನಿಮಾ ನೋಡಿದ್ಮೇಲೆ ಎಷ್ಟೋ ದಿನಗಳಾದ್ಮೇಲೆ ಒಂದು ಸಿನಿಮಾ ನೋಡಿ ತುಂಬಾ ಸಂತೋಷ ಪಟ್ಟು ಒಂದು ಒಳ್ಳೆ ಫೀಲಿಂಗ್ ಅಲ್ಲಿ ಆಚೆ ಬಂದಿದ್ದು. ತುಂಬಾ ದಿವಸ ಆಗಿತ್ತು ಕನ್ನಡ ಸಿನಿಮಾ. ಎಲ್ಲರೂ ಈಗಾಗಲೇ ಹೇಳಿದ್ದಾರೆ ಸಿನಿಮಾದ ಬಗ್ಗೆ, ಟೋಟಲಿ ವೆರಿ ಗುಡ್. ಆದ್ರೆ ಒಂದು ನಾಡಿನ ಸೊಗಡಿದೆ, ಮತ್ತೆ ಒಂದು ನೈಜ ಹಾಸ್ಯ ಇದೆ. ಯಾವ ಹಾಸ್ಯನೂ ನಮಗೆ ಒಂದು ಕಪಟವಾಗಿ ಒಂದು ಕೃತಕವಾಗಿ ಕಾಣೋದಿಲ್ಲ, ಎಲ್ಲವೂ ನೈಜ ಹಾಸ್ಯ ಇದೆ. ನಮಗೆ ನವೀನ್ ಆಗ್ಲಿ ಪವನ್ ಆಗ್ಲಿ ಮನೆ ಮಕ್ಕಳಿದ್ದ ಹಾಗೆ. ಆದ್ರೆ ಅವ್ರು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅನ್ನೋದು ನಮ್ಗೆ ಇವತ್ತು ಹೆಮ್ಮೆಯ ವಿಷಯ. ಇಷ್ಟಲ್ಲದೆ ಒಂದು ಮೆಸೇಜ್ ಇದೆ. ಎಷ್ಟೋ ಜನ ಎಲ್ಲರೂ ರಿಲೇಟ್ ಮಾಡ್ಕೋತಾರೆ, ಯಾಕೆಂದ್ರೆ ಎಲ್ಲರ ಏಜ್ ಅಲ್ಲಿ ಅವ್ರವ್ರು ಇದನ್ನ ಅನುಭವಿಸಿರ್ತಾರೆ. ಒಂದು ಇನ್ಫ್ಯಾಚುಯೇಷನ್, ಒಂದು ಲವ್, ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಅದು ಒಂಥರ ರಿಲೇಟ್ ಮಾಡ್ಕೋತಾರೆ. ಮತ್ತೆ ದೇರ್ ಇಸ್ ಅ ಮೆಸೇಜ್, ಲೈಫ್ ಇಸ್ ಮಚ್ ಮೋರ್ ಬಿಗರ್, ಸೊ ಯು ಹ್ಯಾವ್ ಟು ಮೂವ್ ಆನ್, ಲೈಫ್ ಇಸ್ ಮಚ್ ಮೋರ್ ಅಂತ ಅನ್ನೋಂಥ ಒಂದು ಮೆಸೇಜ್ ಇದೆ. ಇಟ್ ಇಸ್ ವೆರಿ ನೈಸ್. ನವೀನ್ ಆಗ್ಲಿ ಮತ್ತೆ ಎಲ್ಲ ಆಕ್ಟರ್ಸ್ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆದರೆ ನವೀನ್ ಅಂತೂ he has really scored 100 out of 100 in his acting. Pavan, you have done a very good job. Direction irbodu, editing, everything is very nice. As a producer, I am so happy. ನಾನು ಇವತ್ತು ಈ ಸಿನಿಮಾ ಬಂದು ನೋಡಿದ್ದೀನಿ ಅಂತ. ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್. ಈ ಸಿನಿಮಾ ನಾನು ಇವತ್ತು ನೋಡದೇ ಇದ್ದಿದ್ರೆ ಬಹುಶಃ ಏನೋ ಒಂದು ದುಡ್ಡನ್ನ ಕಳ್ಕೊತಾ ಇದ್ದೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಾವೇ ಎಷ್ಟೊಂದು ಪ್ರಯೋಗಗಳನ್ನ ಮಾಡ್ತಿರ್ತೀವಿ, ಶಾರ್ಟ್ ಮೂವಿ ಮೂಲಕ ಆಗಿರ್ಬೋದು, ರೀಲ್ಸ್ ಮೂಲಕ ಆಗಿರ್ಬೋದು. ಆದ್ರೆ ಅಮೆರಿಕದಲ್ಲಿದ್ದು ಇಲ್ಲಿಗೆ ಬಂದು ಇಲ್ಲಿನ ಕಲಾವಿದರು ಪ್ರತಿಭೆಯನ್ನ ನೋಡಿ ಇಲ್ಲಿ ಬಂದು ಒಂದು ಸಿಂಪಲ್ ಕತೆನ ತಗೊಂಡು, ಯಾಕಂದ್ರೆ ನಾವ್ ಒಂದ್ ಕತೆ ಮಾಡ್ಬೇಕಂದ್ರೆ ಏನೇನೋ ಯೋಚನೆ ಮಾಡ್ತಿರ್ತೀವಿ, ತುಂಬಾ ಮೇಲ್ ಯೋಚನೆ ಮಾಡ್ತಿರ್ತೀವಿ. ಬಟ್ ಇಲ್ಲೇ ಇರುತ್ತೆ ಒಂದ್ ಸಣ್ಣ ಲೈನ್, ನಾವ್ ಅದನ್ನ ಗಮನಿಸೇ ಇರಲ್ಲ. ಸೊ ಆ ತರ ಒಂದು ಸ್ಟೋರಿನ ತಗೊಂಡು ಮಾಡುವಂತ ನಿಮಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಬ್ಯೂಟಿಫುಲ್, ವಂಡರ್ಫುಲ್, ಅಂಡ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಆಪರ್ಚುನಿಟಿ ಟು ಮೈ ಅನಯ್ಯ. ಸಚ್ ಅ ಸ್ವೀಟ್ ಹಾರ್ಟ್. ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ ಮೇಡಮ್ದು, ನವೀನ, ನಿನ್ನ ಇನ್ನೋಸೆನ್ಸ್ ನ ನೋಡಿದ್ರೆ ಯಾರಿಗ್ ಬೇಕಾದ್ರೂ ಲವ್ ಆಗತ್ತೆ ಕಣೋ, ಯಾರಿಗ್ ಬೇಕಾದ್ರೂ ಇಷ್ಟ ಆಗತ್ತೆ. ಸೊ ಈ ಸಿನಿಮಾ ನೋಡಿದ್ರೆ ಯಾರಿಗ್ ಬೇಕಾದ್ರೂ ಲವ್ ಆಗತ್ತೆ, ಯಾರಿಗ್ ಬೇಕಾದ್ರೂ ಇಷ್ಟ ಆಗತ್ತೆ. ಇಲ್ಲಿ ನಾವು ನಮ್ದೇ ಯೋಚನೆಯಲ್ಲಿ ಇದೀವಿ. someone came, he is asking where is ಬಾಸುಮತಿ. So ನಾವು ಸಿನಿಮಾ ಬಗ್ಗೆ ಯೋಚನೆ ಮಾಡ್ತೀವಿ, ಯಾವ್ಯಾವ ಆಕ್ಟರ್ಸ್ ಇದಾರೆ ಅಂತ ನೋಡ್ತೀವಿ, ಅವ್ರು ಬಾಸುಮತಿ ಬಂದಿಲ್ವಾ ಅಂತ ಆಸ್ಕಿಂಗ್. ಸೊ ಅಷ್ಟು ಕನೆಕ್ಟ್ ಆಗಿದೀವಿ. ಇದಕ್ಕಿಂತ ಒಳ್ಳೆ ಸಿನಿಮಾ ಕೊರೋನಾ ಆದ್ಮೇಲೆ ಕನ್ನಡ ಇಂಡಸ್ಟ್ರಿ ಬಂದೇ ಇಲ್ಲ, ನಾನೇ ಗ್ಯಾರಂಟಿ ಕೊಡ್ತೀನಿ. ಇದಕ್ಕಿಂತ ಕಾಮಿಡಿ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ನೀವು ಕೊರೋನಾ ಆದ್ಮೇಲೆ ತೋರಿಸ್ಬಿಡಿ, ನಾನೇ ಹೇಳ್ತೀನಿ. ಅದು 100% ಚಾಲೆಂಜ್. ಎಂತವನ್ಗಾದ್ರೂ 1 ಲಕ್ಷ ಕೊಡ್ತೀನಿ, ನೀವು ನಗ್ಬೇಡಿ ಅಂತ ಹೇಳಿದ್ರು ನಗೋ ಅಂತ ಸಿನಿಮಾ. ಪ್ಲೀಸ್ ನೋಡಿ. ಇದು ಕೆಲವೊಂದು ಮೂವೀಸು ಟಿವಿಲ್ ಬೇಕಾದ್ರೂ ನೋಡಿ ಅಂತ ನಾನೇ ಎಷ್ಟೋ ಸತಿ ಹೇಳಿದೀನಿ. ಬಟ್ ಈ ಟಿವಿಗೆ ಅಂತ ಮಾಡಿರ್ಬೋದು, ಬಟ್ ಥಿಯೇಟರ್ ಅಲ್ಲಿ ಕುತ್ಕೊಂಡು ನೋಡೋ, ಥಿಯೇಟರ್ಗೆ ಅಂತ ಮಾಡಿರೋಂಥ ಡಿಸೈನ್ ಇದೆ ಗೊತ್ತಾ, ಆ ಡಿಸೈನ್ ಸೂಪರ್. ಥಿಯೇಟರ್ಗೆ ಅಂತಾನೆ ಕುತ್ಕೊಂಡು ನೋಡ್ಬೇಕು, ನೀವು ಥಿಯೇಟರ್ಗೆ ಬರ್ಬೇಕು. ಅಂಡ್ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಒಂದ್ ಕಸ ಕೊಡ್ಸೋ ರೋಲ್ ಕೊಟ್ಟಿದ್ರು ಮಾಡ್ಬಿಡ್ತಿದ್ದೆ ಸರಿ. ಸಿನಿಮಾದಲ್ಲ ಸಕ್ಕತ್ತಾಗಿದೆ. ಏನಪ್ಪಾ 1 ಲೈನಾ? 1 ಲಕ್ಷ ನಿಮ್ಗೆ ಕೊಡ್ತೀನಿ, ನಗ್ದೆ ಹಂಗೆ ಕುತ್ಕೋಬೇಕು ಸಿನಿಮಾದಲ್ಲಿ, ಆಗತ್ತಾ? ಅಣ್ಣಯ್ಯ, ನಿಂಗೆ ನಿಜ ಒಳ್ಳೇದಾಗ್ಬೇಕು. ನೀನ್ ಆಕ್ಟಿಂಗ್, ಆಕ್ಚುಲಿ ನವೀನ್ ಅಣ್ಣ ಆಕ್ಟಿಂಗೇ ಮಾಡಿಲ್ಲ, ಅದ್ರಲ್ಲಿ ಎಷ್ಟು ನ್ಯಾಚುರಲ್ ಆಗಿದೆ ಅಂತ ಗೊತ್ತಾ. ಆಮೇಲೆ ನಮ್ ಹೀರೋಯಿನ್ ಬನ್ನಿ ಪ್ಲೀಸ್, ಹೊಸ ಪರಿಚಯ. ವಾವ್, ಬ್ಯೂಟಿಫುಲ್. ನೋಡಕ್ಕೂ ಅಷ್ಟೇ ಮುದ್ದಾಗಿದ್ದಾರೆ. ಅಂಡ್ ಇಬ್ರು ಒಳ್ಳೆ ಪೇರು. ಮುಂದಿನ ಸಿನಿಮಾಗಳು ಮಾಡಿ. ಅಂಡ್ ಆಲ್ ದಿ ವೆರಿ ಬೆಸ್ಟ್. ಎಸ್ ಗೊತ್ತಾಯ್ತು ಕಣ್ರೋ. ಥ್ಯಾಂಕ್ ಯು. ನಮಸ್ಕಾರ, ನಾನು MJ ರಾಕೇಶ್. ನವೀನ್ ಮತ್ತೆ ನಾನು ತುಂಬಾನೇ ಕ್ಲೋಸ್ ಫ್ರೆಂಡ್ಸ್. ಬಿಗ್ ಬಾಸ್ ಡೇಸ್ ಇಂದ ನಾವು ಆಲ್ಮೋಸ್ಟ್ ಕೊನೆವರೆಗೂ ಇದ್ವಿ ಜೊತೆಗೆ. ಒಂದಂತೂ ಹೇಳಕ್ ಇಷ್ಟಪಡ್ತೀನಿ, 2 ಮಾತು ಹೇಳಕ್ ಇಷ್ಟಪಡ್ತೀನಿ. ಒಂದಂತೂ ಏನಂದ್ರೆ, ಈ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸದ್ಯಕ್ಕೆ ಬರ್ತಾ ಇರೋ ಮೂವೀಸು, ನಾವು ನೋಡ್ತಾ ಇರೋ ಮೂವೀಸು ಯೂಶಲಿ ಬಿಗ್ ಬಜೆಟ್, ಲಾರ್ಜರ್ ದೆನ್ ಲೈಫ್, ಸೂಪರ್ ಹೀರೋಸ್ ನ ಗ್ಲೋರಿಫೈ ಮಾಡೋ ತರ ಮೂವೀಸು. ಅಂತ ಟೈಮಲ್ಲಿ ಇಂಥ ಸ್ಲೈಸ್ ಆಫ್ ಲೈಫ್ ಮೂವಿ ಇದೆಯಲ್ಲ, ಮನ್ಸಿನ ನಗ್ಸೋದು, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಮೂವಿ ಅಂತ ಹೇಳ್ಬೋದು. ಇನ್ನೊಂದು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಒಬ್ಬ ಆಕ್ಟರ್ ಫೇಮಸ್ ಆದಾಗ, ಒಂದು ಸೂಪರ್ ಹಿಟ್ ಕೊಟ್ಟಿದಾಗ ಅವ್ರಿಗೆ ಒಂದು ಟೈಟಲ್ ಕೊಡ್ತಾರಲ್ಲ,
ಏನಾದ್ರೂ ಇರಲಿ, ಸೂಪರ್ ಸ್ಟಾರ್, ಗೋಲ್ಡನ್ ಸ್ಟಾರ್, ಪವರ್ ಸ್ಟಾರ್ ಅಂತ ಟೈಟಲ್ ಕೊಡ್ತಾರಲ್ಲ, ನಾನ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಇವತ್ತು ನಮ್ ನವೀನನ್ಗೆ ಯಾವ್ದೇ ಟೈಟಲ್ ಕೊಡಕ್ ಹೋಗ್ಬೇಡಿ. ಯಾಕಂದ್ರೆ ಇವ್ರ ಹೆಸರಲ್ಲೇ ಲೋ ನವೀನ್ ಅಂತ ಟೈಟಲ್ ಇದೆಯಲ್ಲ, ಆ ಲೋ ಅಲ್ಲೇ ಒಂದು ಪರ್ಸನಾಲಿಟಿ ಇದೆ, ಆ ಲೋ ಅಲ್ಲೇ ಒಂದು ಕ್ಯಾರೆಕ್ಟರ್ ಇದೆ, ಆ ಲೋ ಅಲ್ಲೇ ಒಂದು ಸಿಂಪ್ಲಿಸಿಟಿ ಇದೆ. ಸೊ ಇವ್ರ ಟೈಟಲ್ ಲೋ ನವೀನ ಅಂತಾನೆ ಇರ್ಲಿ ಥ್ರೂ ಔಟ್, ಯಾವ್ದು ಬೇರೆ ಟೈಟಲ್ ಕೊಡಕ್ ಹೋಗ್ಬೇಡಿ. ಅಂಡ್ ಮೆಚ್ಕೊಂಡಿದ್ದೀನಿ ಫ್ರೆಂಡ್ಶಿಪ್ ನ, ನಾವು ಇಬ್ರು ತುಂಬಾನೇ ಕ್ಲೋಸ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್, ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತೀನಿ. ಹ್ಯಾವ್ ಅ ಗ್ರೇಟ್ ಲೈಫ್, ಹ್ಯಾವ್ ಅ ಗ್ರೇಟ್ ಫ್ಯೂಚರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇವತ್ತು ನಮ್ ಸಿನಿಮಾ ಎರಡನೇ ಫಸ್ಟ್ ವೀಕ್ ಮುಗಿದು ಸಕ್ಸಸ್ಫುಲಿ ಸೆಕೆಂಡ್ ವೀಕ್ ಹೋಗ್ತಾ ಇದೆ. ನಮ್ಗೆ ಈ ಸೆಕೆಂಡ್ ವೀಕ್ ನಲ್ಲಿ ಸಾಕಷ್ಟು ಕಡೆ ಇವತ್ತೂ ಕೂಡ ಹೌಸ್ಫುಲ್ ನಡೀತಾ ಇದೆ. ಮೈಸೂರಿನಲ್ಲಿ, ಚಾಮರಾಜನಗರ, ಮಂಡ್ಯ, ಬೆಂಗಳೂರು, ಮತ್ತೆ ಹಾಸನ್ನು, ಮತ್ತೆ ನಂಜನಗೂಡು, ಹಿಂಗೆ ಹಲವಾರು ಕಡೆ ಸಿನಿಮಾನ 100 ಜನ ನೋಡಿದವರು 200 ನೋಡ್ತಾ ಇದಾರೆ, 200 ನೋಡಿದವರು 300 ನೋಡ್ತಾ ಇದಾರೆ. ಹಿಂಗೆ ನಮ್ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಪಬ್ಲಿಸಿಟಿ ನಾವು ಮಾಡ್ತಾ ಇದೀವಿ. ಆದ್ರೆ ಜನಗಳು ಬಾಯಿಂದ ಬಾಯಿಗೆ ಪಬ್ಲಿಸಿಟಿ ಮಾಡ್ಕೊಂಡು ಸಾವಿರಾರು ಜನ ನೋಡ್ತಾ ಇದಾರೆ. ನಾವೆಲ್ಲ ಇಡೀ ನಮ್ಮ ಲೋ ನವೀನ ಚಿತ್ರತಂಡ ತುಂಬಾ ಖುಷಿಯಾಗಿದ್ದೀವಿ. ಯಾಕೆಂದ್ರೆ 100 ಕೋಟಿ ಸಿನಿಮಾಗಳು ಬರ್ತವೆ, ಆದ್ರೆ ನಮ್ಮಂತ ಪುಟ್ ಸಿನಿಮಾಗಳು ವಾರಕ್ಕೆ 8-10 ರಿಲೀಸ್ ಆಗ್ತಾ ಇರ್ತವೆ. ಸೊ ನಮ್ಮಂತ ಈ ತರ ಕಂಟೆಂಟ್ ಇರುವಂತ ಸಿನಿಮಾಗಳು ಕನ್ನಡದಲ್ಲಿ ಬರಲ್ಲ, ಬೇರೆ ಲ್ಯಾಂಗ್ವೇಜ್ ಗಳಲ್ಲಿ ಬರುತ್ತೆ, ಕನ್ನಡದಲ್ಲಿ ಬರಲ್ಲ ಅಂತೀರಲ್ಲ. ಬಟ್ ಬಂದಾಗ ಜನಗಳು ಥಿಯೇಟರ್ ಬಂದು ನೋಡಲ್ಲ. ಅದೊಂದೇ ನಮ್ಗೆ ತುಂಬಾ ಬೇಜಾರಾಗೋದು. ಎಲ್ಲಾ ಕಡೆ ಒಳ್ಳೆ ಫೀಡ್ಬ್ಯಾಕ್ ಬರ್ತಾ ಇದೆ, ತುಂಬಾ ಚೆನ್ನಾಗಿದೆ, ನಗ್ತಾ ಇದೀವಿ, ಹೊಟ್ಟೆ ತುಂಬಾ ನಗ್ತಾ ಇದೀವಿ. ಮತ್ತೆ ಕಣ್ಣಂಚಲ್ಲಿ ನೀರ್ ತರಿಸಿದೀರಾ, ಲಾಸ್ಟ್ ಅಲ್ಲಿ ಮತ್ತೆ ನಗಿಸ್ ಕಳಿಸ್ತಿದೀರಾ. 2 ಗಂಟೆಗಳ ಕಾಲ ಹೆಂಗೋಯ್ತು ನಮ್ಗೆ ಗೊತ್ತಾಗ್ತಾ ಇಲ್ಲ ಥಿಯೇಟರ್ ಇಂದ. ಎಲ್ಲಾ ತರದ್ದು ಫೀಡ್ಬ್ಯಾಕ್ ಬರ್ತಾ ಇದೆ, ಎಲ್ಲರೂ ಖುಷಿ ಪಡ್ತಾ ಇದಾರೆ. ಆದ್ರೆ ನಾವೇನ್ ಅನ್ಕೊಂಡಿದ್ವಿ ಅಷ್ಟು ರೀಚು ಜನಗಳು ಥಿಯೇಟರ್ ಬರ್ತಾ ಇಲ್ಲ. ಹಂಗಾಗಿ ಆದ್ರೂ ಕೂಡ ಇವಾಗ ದೊಡ್ಡ ಸಿನಿಮಾಗಳು ಬಂದಿದೆ. ಈ ವಾರ 2 ಪರಭಾಷೆಯ ಸಿನಿಮಾಗಳು ಬಂದಿದೆ. ಆ ದೊಡ್ಡ 100 ಕೋಟಿ ಸಿನಿಮಾಗಳ ಮಧ್ಯ ನಮ್ಮದೊಂದು ಪುಟ್ಟು ಸಿನಿಮಾಕ್ಕೆ ಜನಗಳು ಆತ್ಕೊಂಡಿದ್ದಾರೆ. ಪುಟ್ಟು ಸಿನಿಮಾನ ಜನಗಳು ಆತ್ಕೊಂಡಿದ್ದಾರೆ, ಲೋ ನವೀನ ಟೀಮ್ ನ ಅಪ್ಕೊಂಡಿದ್ದಾರೆ, ಎಲ್ಲಾರು ಚಪ್ಪಾಳೆ ಹೊಡಿತಾ ಇದಾರೆ, ಶಬಾಷ್ ಅಂತ ಬೆಂತಡ್ತಾ ಇದಾರೆ. ಇವತ್ತು ಇಂತ ಒಂದು ಕಲಾವಿದರುಗಳನ್ನ, ಇಂತ ಒಂದು ಲೋ ನವೀನ ಇಷ್ಟು ಸಿನಿಮಾ ನಮ್ಮ ಕೈಲಿ ಮಾಡಕ್ಕಾಗಿದ್ ಸಾಧ್ಯ ನಮ್ಮ ಜೊತೆ ಕೀರ್ತಿ ಸ್ವಾಮಿ ಅವರು, ಬೆನ್ ಚಿಕ್ಕಸ್ವಾಮಿ ಅವರು ಅಮೆರಿಕದಲ್ಲಿ ಇಟ್ಕೊಂಡು ನಿಮ್ಮಂತ ಹುಡುಗರುಗಳಿಗೆ ಸಪೋರ್ಟ್ ಮಾಡ್ಬೇಕು, ನಿಮ್ಮಂತವ್ರು ಮುಂದೆ ಬರ್ಬೇಕು, ನಿಮ್ಗೆ ನಾವು ನಿಂತ್ಕೊಂಡು ಸಪೋರ್ಟ್ ಮಾಡ್ತೀವಿ. ಎಲ್ಲ ಹೊಸ ತಂಡಗಳನ್ನ ಹುಡುಕು, ಹೊಸ ಕಲಾವಿದರುಗಳನ್ನ ಹುಡಿಕೊಂಡು, ಹೊಸಬ್ರಿಗೆ ಅವಕಾಶಗಳನ್ನ ಕೊಟ್ಕೊಂಡು, ಗ್ರಾಮೀಣ ಸೊಗಡಿನ ನಾನ್ ಬೆಳೆದ ಹಳ್ಳಿಲಿ, ಹಂಗಾಗಿ ಆ ಹಳ್ಳಿ ಸೊಗಡಿನ ಕಥೆಲೆ ನೀವು ತಮಾಷೆ 2 ಗಂಟೆಗಳ ಕಾಲ ಅದ್ರೊಳಗಡೆ ಒಂದು ಕಂಟೆಂಟ್ ಇರ್ಬೇಕು, ಸಮಾಜಕ್ಕೆ ಒಂದು ಪುಟ್ಟ ಸಂದೇಶ ಇರ್ಬೇಕು, ಮತ್ತೆ 2 ಗಂಟೆಗಳ ಕಾಲ ಜನಗಳಿಗೆ ರಂಜಿಸ್ಬೇಕು, ನೀವು ಮನರಂಜನೆ ಮಾಡ್ಬೇಕು, ಅದರಲ್ಲಿ ಹಳ್ಳಿ ಸೊಗಡಿ ಇರ್ಬೇಕು ಅಂತ ಏನು ನಮಗೆ ಇವರು ಏನೋ ಅಡಿಪಾಯ ಹಾಕಿ ನಮ್ಮನ್ನ ಬಿಟ್ರು. ನಮಗೆ ಇವ್ರಿಲ್ಲ ಅಂದಿದ್ರೆ ಇವತ್ತು ನಾವು ಇಷ್ಟು ಕಲಾವಿದರುಗಳು ಹುಡ್ತಿರ್ಲಿಲ್ಲ, ಈ ಲೋ ನವೀನ ಸಿನಿಮಾ ಆಗ್ತಾ ಇರ್ಲಿಲ್ಲ. ಇವತ್ತು ಸೆಲೆಬ್ರಿಟಿ ಶೋ ಆಗ್ತಾ ಇದೆ. ಇವತ್ತು ಅಣ್ಣ ನಿಮ್ಗೆ ನಮ್ಮ ತಂಡದ ಕಡೆಯಿಂದ ನೀವೆಲ್ಲ ತಂಡನೆ ಇವತ್ತು ನಮ್ಗೆ ಥ್ಯಾಂಕ್ಸ್ ಎಲ್ಲ ಹೇಳಿದ್ರೆ ತುಂಬಾ ಚಿಕ್ಕದಾಗಿದೆ. ಸೊ ಇವರು ನಮ್ ಡೈರೆಕ್ಟರ್ ಪವನ್, ಅಂಡ್ ನಮ್ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿರುವಂತವ್ರು ಕೃಷ್ಣ, ನಾಥನ್ ಪಾತ್ರ ನಿಂಗಣ್ಣ, ಅಂಡ್ ಶಂಕರ್ ನಾರಾಯಣ್ ಸರ್, ಬಾಲಾಕು, ಸಿನಿಮಾದಲ್ಲಿ ಹಾಡು ಬರ್ದಿರೋರು. ಬನ್ನಿ ನಿಮ್ ಬಗ್ಗೆ ಮಾತಾಡ್ಲೇಬೇಕು. ಎಲ್ರಿಗೂ ನಮಸ್ಕಾರ. ಅಮೇರಿಕಾದಿಂದ ಬಂದು ಇಂಥ ಒಂದು ಹೀರೋನ, ಮುತ್ತು ರತ್ನನ ಹುಡುಕಿ ತೆಗೆದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಮೊದಲಿನಿಂದ ಕೊನೆವರೆಗೂ ಬಹಳ ಎಂಜಾಯ್ ಮಾಡಿದ್ವಿ. ನಾನು ಆ ಮನೇಲಿ ಈ ಸಿನಿಮಾದಲ್ಲಿ ಮನೆ ಓನರ್ ಪಾರ್ಟ್ ಮಾಡಿದೀನಿ. ನೆಕ್ಸ್ಟ್ ಬಂದ್ರೆ ಅಡ್ವಾನ್ಸ್ ಇಲ್ದಿರೋ ಮನೆ ಕೊಟ್ಬಿಡ್ತೀವಿ. ಇನ್ ಮುಂದೆ ಬಂದು ಈ ತರ ಸಿನಿಮಾಗಳನ್ನ ಪ್ರೋತ್ಸಾಹ ಮಾಡಿ, ನಿಮಗೆ ನನ್ನ ರಿಕ್ವೆಸ್ಟ್, ನಿಮ್ಮಿಬ್ಬರಿಗೂ ನಾವೆಲ್ಲ ನಿಮ್ ಸಹಕಾರ ಕೊಡ್ತೀವಿ. ಇವರು ಇನ್ನು ಮುಂದೆ ಚೆನ್ನಾಗಿ ಬೆಳಿಲಿ. ಹೀರೋಯಿನ್ ನನ್ನ ತಮ್ಮನ ಮಗಳು. ಸೊ ಎಲ್ರು ಬಂದು ಸಿನಿಮಾ ನೋಡಿ ಮತ್ತೆ ನೋಡಿ ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು. ಇಂಥ ಸಿನಿಮಾಗಳು ಜನಗಳು ಅತಿ ಹೆಚ್ಚು ನೋಡ್ಬೇಕು, ಇಂಥ ಸಿನಿಮಾಗಳನ್ನ ಗೆಲ್ಲಿಸ್ಬೇಕು. ಯಾಕೆಂದ್ರೆ ನಮ್ಮ ಸೊಗಡಿನ ಕತೆ, ನಮ್ಮ ಸಿನಿಮಾ, ನಮ್ಮ ಕಲಾವಿದ್ರು, ಇದೆಲ್ಲ ನಮ್ಮದು ಅನ್ನುವಂಥದ್ದು
ಈ ತರ ಸಿನಿಮಾ ಗೆದ್ರೆ ಜನಗಳು ನೋಡಿದ್ರೆ ಈ ತರದ್ ಇನ್ನೂ 10 ಸಿನಿಮಾಗಳು ನಾವು ಮಾಡೋದಕ್ಕೆ ಒಂದು ಸ್ಫೂರ್ತಿ ಆಗುತ್ತೆ. ಇಲ್ಲ ಅಂದ್ರೆ ನಾವು ಬಿಸ್ನೆಸ್ ಮಾಡ್ಕೊಂಡು ಹಾಡ್ಗೀಡ್ ಆಡ್ಕೊಂಡು ಹಂಗೆ ಇರ್ಬೇಕು. ಸೊ ನಮ್ ಕನ್ನಡಿಗರನ್ನ ಕೇಳ್ಕೊಳ್ಳೋದು ಒಂದೇ, ನಾವು ಕನ್ನಡಿಗರನ್ನೇ ಕೇಳ್ಕೊಳ್ಬೇಕು, ಇನ್ಯಾರನ್ನೂ ಕೇಳಕ್ ಆಗಲ್ಲ. ನಾವ್ ಇಲ್ಲೇ ಹುಟ್ಟಿದೀವಿ, ಇಲ್ಲೇ ಕಲಾವಿದರಾಗಿ ಬೆಳೀತಾ ಇದೀವಿ. ನಮ್ಮ ಕನ್ನಡ ಜನರು ಕನ್ನಡಿಗರೇ ಬಂದು ನಮ್ ಸಿನಿಮಾನ ನೋಡ್ಬೇಕು. ಬೇರೆ ಭಾಷೆಗಳ ಸಿನಿಮಾ ಬಂದ್ರೆ ವಾರಕ್ಕೆ ಕೋಟಿ ಗಟ್ಲೆ ಕಲೆಕ್ಷನ್ ಆಗುತ್ತೆ, ಅದು ಕನ್ನಡಿಗರೇ ಹೋಗಿ ನೋಡುವಂತದ್ದು. ಅದೇ ಕನ್ನಡ ಸಿನಿಮಾಗಳಿಗೆ ಕನ್ನಡ ಪ್ರೇಕ್ಷಕರು ಬರ್ತಾ ಇಲ್ಲ. ಒಳ್ಳೆ ಕಂಟೆಂಟ್ ಬಂದಿದೆ, ಎಲ್ಲದಕ್ಕೂ ಬನ್ನಿ ಅಂತ ಕೇಳಲ್ಲ. ನೀವು ಅದನ್ನೆಲ್ಲ ರಿಸರ್ಚ್ ಮಾಡಿ, ಸಿನಿಮಾ ಬಗ್ಗೆ ರಿಸರ್ಚ್ ಮಾಡ್ಬಿಟ್ಟು ನೀವು ಥಿಯೇಟರ್ ಬಂದು ಸಿನಿಮಾ ನೋಡಿ, ನಿಮ್ಗೆಲ್ಲ ಖುಷಿ ಆಗುತ್ತೆ. ಹಾಗೆ ನಮ್ಮ ಡಿಜಿಟಲ್ ಮಾಧ್ಯಮ ಮಿತ್ರರು ಮತ್ತೆ ಪ್ರಿಂಟ್ ಮಾಧ್ಯಮ ಮಿತ್ರರು ಮತ್ತೆ ಎಲ್ಲರೂ ನಮ್ಗೆ ಕೈ ಹಿಡ್ದಿದ್ದೀರಾ, ನಮ್ ಸಿನಿಮಾನ ಜೊತೆ ಕರ್ಕೊಂಡು ಹೋಗ್ತಾ ಇದೀರಾ, ಜನಗಳಿಗೆ ತಲುಪಿಸ್ತಾ ಇದೀರಾ. ನಿಮ್ ಕೈಲಿ ಆದಷ್ಟು ಶ್ರಮ ಹಾಕಿ ತಲುಪಿಸ್ತಾ ಇದೀರಾ. ಎಲ್ಲಾ ಮಾಧ್ಯಮ ಮಿತ್ರರಿಗೂ ನಾನು ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲೋ ನವೀನ, ಇನ್ ಮುಂದೆ ನಿಮ್ಮ ನವೀನ ಎಲ್ಲಾರು ನೋಡ್ಬೇಕು, ಹೆಚ್ಚು ಜನ ಬಂದು ನೋಡ್ಬೇಕು, ಪ್ರೋತ್ಸಾಹಿಸ್ಬೇಕು, ಮತ್ತೆ ಬೆಂತಟ್ಬೇಕು ಅಂತ ಕೇಳ್ಕೊಂತೀನಿ. ಧರ್ಮಧಾರಿ ಪವನ್ ಅಂತ ಹೇಳಿ. ಈ ಸಿನಿಮಾ ಜರ್ನಿ ಫಸ್ಟ್ ಲೈನ್ ಶುರು ಮಾಡಿದಾಗಿಂದಲೂ ಜೊತೆಲಿದ್ದೀನಿ ನವೀನ್ ಜೊತೆ. ಫಸ್ಟ್ ಅವರು ಮತ್ತೆ ಸುನೀಲ್ ಸೇರ್ಕೊಂಡು ಒಂದು ಸಣ್ಣ ಎಳೆ ಕಥೆ ಮಾಡ್ಕೊಂಡು ಈ ಸಿನಿಮಾನ ತೆರೆ ಮೇಲೆ ತರಕ್ಕೆ ತುಂಬಾ ಶ್ರಮ ಪಡ್ತಾ ಇದ್ರು. ಆ ಟೈಮಲ್ಲಿ ನಾನು ಬೇರೆ ಸಿನಿಮಾ ಬಿಸಿ ಇದ್ದೆ. ಅದಾದ್ಮೇಲೆ ಇದನ್ನ ಇಲ್ಲ ಏನೋ ಒಂದು ಮಾಡ್ಬೇಕು ಅಂತ ತುಂಬಾ ಪ್ರಯತ್ನ ಮಾಡಿ ಬೇರೆ ಪ್ರೊಡ್ಯೂಸರ್ಗಳೆಲ್ಲ ಹೊಡೆದಾಡಿ ಆ ಪ್ರೊಡ್ಯೂಸರ್ ಅಪ್ರೋಚ್ ಅಲ್ಲೇ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇತ್ತು. ಆ ಟೈಮಲ್ಲಿ ಈ ಸಿನಿಮಾ ಏನೋ ಒಂದು ಆಗ್ಬೇಕು ಅಂತ ಫಸ್ಟ್ ಬಂದು ಆಶೀರ್ವಾದ ಮಾಡಿದ್ರು ಚಿಕ್ಕಸ್ವಾಮಿ ಅಣ್ಣ, ಕೀರ್ತಿ ಮೇಡಮ್. ಅಲ್ಲಿಂದ ಈ ಸಿನಿಮಾ ವರ್ಕ್ ಪಡ್ಕೊಂತು. ಅದಾದ್ಮೇಲೆ ಸ್ಕ್ರಿಪ್ಟ್ ಮಾಡ್ತಾ ಹೋದ್ವಿ. ಅವ್ರದ್ದು ಕಂಡೀಷನ್ ಒಂದೇ ಇದ್ದು, ಏನಾದ್ರು ಕತೆ ಮಾಡಿ, ನಾನು ಮಂಡ್ಯದಿಂದ ಬೆಳೆದು ಬಂದಿದ್ದೀನಿ, ಇಲ್ಲಿಂದ ನಂಗೆ ಲೈಫ್ ಸಿಕ್ಕಿದೆ, ಮಂಡ್ಯ ಕತೆನೆ ಇಟ್ಕೊಂಡು ಮಾಡಿ ಅಂತ ಒಂದು ಅದೇ ತಾಕೀತ್ ಮಾಡಿದ್ರು. ನಂಗೆ ಹಿಂಗ್ ಮಾಡಿದ್ರೆ ಮಾಡ್ತೀನಿ ಅಂತ. ಸೊ ನಮ್ದು ಅದೇ ಆಸೆ ಇತ್ತು, ಯಾಕಂದ್ರೆ ನಾನು ನವೀನನು ಮಂಡ್ಯ ಭಾಗದವನೇ. ಸೊ ತುಂಬಾ ಏನು ನಾವು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಅವನ ಹೀರೋಯಿಸಮ್ ಒಳಗಡೆ ತೋರಿಸ್ಬೇಕು ಅನ್ನೋ ಪ್ಲಾನೇ ಇರ್ಲಿಲ್ಲ. ಯಾಕಂದ್ರೆ ಅವ್ನು ತುಂಬಾ ಆಪ್ಟ್ನೆಸ್ ಇದ್ದಿದ್ದು ಆ ಸ್ಲ್ಯಾಂಗು ಆ ಮಂಡ್ಯ. ಸೊ ಅವನ್ ತಕ್ಕಂತೆನೆ ಆ ಕತೆ ಮಾಡ್ಕೊಂಡು, ಆ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು, ಆ ಡೈಲೆಕ್ಟ್ ಅದನ್ನೇ 100% ಹುಡುಕ್ಬೇಕು ಅಂತ 100% ಮಂಡ್ಯ ಡೈಲೆಕ್ಟ್ ಇಟ್ಕೊಂಡು ಇಡೀ ಟೀಮ್ ವರ್ಕ್ ಮಾಡಿದೀವಿ. ಇಲ್ಲಿ ಆರ್ಟಿಸ್ಟ್ ಬೇರೆ, ಟೆಕ್ನಿಷಿಯನ್ಸ್ ಬೇರೆ ಅನ್ನೋ ಭೇದ ಭಾವನೆ ಇರಲಿಲ್ಲ ಇಡೀ ಸಿನಿಮಾಲಿ. ಎಲ್ಲ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ಗಳಿಗೆ ಹೇಳ್ಕೊಡೋರು, ಹಂಗೆ ಆರ್ಟಿಸ್ಟ್ ಗಳು ಬಂದು ಸರ್ ನೀವು ತಪ್ಪು ಮಾಡ್ತಾ ಇದೀರ ನೋಡಿ, ಇಲ್ಲಿ ಏನೇನು ಮಾಡ್ಬೋದು ಅಂತ ಹೇಳ್ಕೊಡೋರು. ಆ ಯಾವುದೇ ಒಂದು ಈಗೋ ಇಲ್ಲದೆ ಇಡೀ ಟೀಮ್ ಹಂಗೆ ವರ್ಕ್ ಮಾಡಿದೆ. ಸೊ ಎಲ್ಲಾ ಟೀಮ್ಗೂ ನಾನು ಕಂಗ್ರಾಚುಲೇಟ್ ಮಾಡ್ತೀನಿ, ಮತ್ತೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಎಸ್ಪೆಷಲಿ ಪ್ರೊಡ್ಯೂಸರ್ಸ್. ನಾನು ಫಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಒಂದು ಮಾತು ಹೇಳಿದ್ದೆ, ಬಟ್ ಎಲ್ಲ ಆರ್ಟ್ಗೂ ಒಂದೊಂದು ಸಣ್ಣ ಪುಟ್ಟ ಒಂದು ಬೆಲೆ ಅಂತ ಇರುತ್ತೆ, ಅಂದ್ರೆ ಇಷ್ಟರಲ್ಲೇ ಮುಗಿಸ್ಬೋದು ಅಂತ. ಓನ್ಲಿ ಡೈರೆಕ್ಷನ್ ಒಂದೇ, ಲಿಮಿಟೇಷನ್ ಇಲ್ದೇನೆ ಮಾಡುವಂತ ಒಂದು ಆರ್ಟ್ ಅದು. ಆ ಲಿಮಿಟೇಷನ್ ಮೀರಿ ನಾನು ಇದೀನಿ ನೀವು ಮಾಡುವಂತ ಹೋಗಿ ಒಂದು ಸಪೋರ್ಟ್ ಮಾಡೋದಲ್ಲ, ಅವ್ರಿಗೂ ಸಪೋರ್ಟ್ ಮಾಡ್ಬಿಟ್ರು. ಬಟ್ ನಮ್ಗೊಂದು ಜವಾಬ್ದಾರಿ ಏನೈತಂದ್ರೆ, ನಮ್ಮ ಬೆಲೆ ಏನಿದೆ ಅಂದ್ರೆ ನಮ್ಮ ಸ್ಟ್ರೆಂತ್ ಏನಿದೆ, ನಮ್ಮ ಬಜೆಟ್ ಅಂದ್ರೆ ಮಾರ್ಕೆಟ್ ಏನಿದೆ, ಆ ಮಾರ್ಕೆಟ್ ಒಳಗಡೆ ಅವ್ರು ಸಾವಿರಾರು ಕೊಟ್ಟಿದ್ದಾರೆ. ಹಾಗಂತ ನಾವು ಆಗ್ತಾರೆ ಅಂದ್ಬಿಟ್ಟು ಎಲ್ಲ ಹಾಕ್ಸ್ಬಿಟ್ಟು ಮಾಡಕ್ ಇಷ್ಟಪಡ್ಲಿಲ್ಲ ನಾವು. ಅವ್ರೇನ್ ನಂಬಿಕೆ ಇಟ್ಟು ನಮ್ಮ ಮೇಲೆ ಆಗ್ತಾ ಇದಾರೆ ಅದನ್ನ ರಿಟರ್ನ್ ಕೊಡ್ಬೇಕು. ಇದು ಫಸ್ಟ್ ಪ್ರಯಾರಿಟಿ ಆಗಿತ್ತು ನಮ್ದು ಮತ್ತು ನಮ್ದು. ಸೊ ಅದಕ್ಕೆ ತಕ್ಕಂತಾನೆ ಕತೆ ಮಾಡ್ಕೊಂಡ್ವಿ, ಅದಕ್ಕೆ ತಕ್ಕಂತಾನೆ ಆರ್ಟಿಸ್ಟ್ಗಳು ಹುಡುಕಿದ್ವಿ, ಅದಕ್ಕೆ ತಕ್ಕಂತಾನೆ ಟೆಕ್ನಿಷಿಯನ್ಸ್ ನ ಹುಡುಕಿದ್ವಿ. ಸೊ ಇವತ್ತೆಲ್ಲ ರಿಸಲ್ಟ್ ಬರ್ತಾ ಇದೆ, ಜನಗಳು ಇಷ್ಟಪಡ್ತಾ ಇದ್ದಾರೆ. ಒಂದು ವಿಶೇಷ ಈ ಸಿನಿಮಾ ಏನಂದ್ರೆ, ಎಲ್ಲ ಜನಗಳು ತಮಗ್ ತಾನೇ ವಿತ್ ಮೌತ್ ಪಬ್ಲಿಸಿಟಿ ಈ ಸಿನಿಮಾ ನಾವು ಇವತ್ತವರೆಗೂ ಯಾವ್ದನ್ನು ಪ್ರೆಸ್ ಮೀಟ್ ಮಾಡಿಲ್ಲ, ಅಂದ್ರೆ ಆಫ್ಟರ್ ರಿಲೀಸು ಯಾವುದೇ ಒಂದು ಚಾನೆಲ್ಗೆ ನಾವು ಇದ್ಕೊಟ್ಟು ಪ್ಯಾಕೇಜ್ ಕೊಟ್ಟಿಲ್ಲ, ಏನು ಮಾಡಿಲ್ಲ. ಒಂದೇ ಒಂದು ಕ್ವಾರ್ಟರ್ ಪೇಜ್ ಆಡ್ ಕೊಟ್ಟಿದೀವಿ ಬಿಟ್ರೆ, ಪೇಪರ್ ಆಡ್. ಇವತ್ತವರೆಗೂ ನಾವು ಪಬ್ಲಿಸಿಟಿಗೆ ಅಂತ ಖರ್ಚು ಮಾಡಿಲ್ಲ, ಯಾಕಂದ್ರೆ ಇರೋದೆಲ್ಲ ಸಿನಿಮಾಗೆ ಹಾಕ್ಬಿಟ್ಬಿಟ್ಟಿದೀವಿ. ಎಕ್ಸ್ಟ್ರಾ ಖರ್ಚು ಮಾಡಕ್ಕೂ ಯಾಕೆ ಹೋಗ್ತಲ್ಲ ಅಂದ್ರೆ, ನಮ್ಮ ಮಾರ್ಕೆಟ್ ಏನಿದೆ ಅಷ್ಟರಲ್ಲೇ ಆಟ ಆಡೋಣ, ಜನಗಳು ಬಿಟ್ಬಿಡೋಣ. ಇಷ್ಟು ಸಿನಿಮಾ ಚೆನ್ನಾಗಿದ್ರೆ ಅವರೇ ಜನನ ಕರ್ಕೊಂಡ್ ಬರ್ತಾರೆ, ಒಳ್ಳೆ ಮಾತಾಡ್ತಾರೆ ಅಂತ. ಇವತ್ತು 100% ಕರ್ನಾಟಕ ಜನತೆಗೆ ನನ್ನ ಕೈ ಮುಗಿದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಪ್ರತಿಯೊಬ್ರು ಸಿನಿಮಾ ನೋಡಿದ್ರು 4 ಜನಕ್ಕೆ ಫ್ರೆಂಡ್ಸ್ಗೆ ಫೋನ್ ಮಾಡ್ಕೊಂಡು, ನೀನು ಲೋ ನವೀನ ನೋಡಿಲ್ವಾ, ದಯವಿಟ್ಟು ಹೋಗಿ ನೋಡು. ಎಸ್ಪೆಷಲಿ ಫ್ಯಾಮಿಲಿ ಕರ್ಕೊಂಡು ಹೋಗುವಂತ ಇನ್ಸ್ಟಿಟ್ಯೂಟ್ ಮಾಡ್ತಾ ಇದಾರೆ. ಅದು ತುಂಬಾ ಖುಷಿ ಆಯ್ತು. ಇಷ್ಟು ದಿನ ಎಷ್ಟು ಎಫರ್ಟ್ ಆಗಿ ಮಾಡಿದ್ವಿ, ಅದಕ್ಕೆಲ್ಲ ಒಂದು ಆನ್ಸರ್ ಸಿಕ್ತು, ಒಂದು ಆಶೀರ್ವಾದ ಸಿಕ್ತು. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ನಾನು ಕೇಳ್ಕೊಳ್ಳೋದು ಒಂದೇ, ಆದಷ್ಟು ಒಂದು ಒಳ್ಳೆ ವರ್ಡ್ ಇಲ್ಲೇನ್ ನಡೀತಾ ಇದೆ, ಆಕ್ಚುಲಿ ನೀವೇನ್ ಇಷ್ಟಪಟ್ರಿ ಅದನ್ನ 4 ಜನ ತಲುಪಿಸಿ. ಅದನ್ನ
ಕರ್ನಾಟಕ ಜನಕ್ಕೆ ಇನ್ನೂ ಗೊತ್ತಾಗಬೇಕು. ಎಷ್ಟೋ ಜನಕ್ಕೆ ಈ ಸಿನಿಮಾ ರಿಲೀಸ್ ಆಗಿದೆ, ಇದೊಂದು ಕನ್ನಡ ಸಿನಿಮಾ ಅದ್ಭುತವಾಗಿ ಓಪನಿಂಗ್ ತಗೊಂಡಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಸೊ ನಿಮ್ ಮೂಲಕ ಅದು ಆಗ್ಬೇಕಾಗುತ್ತೆ. ಒಂದು ಕನ್ನಡ ಇಂಡಸ್ಟ್ರಿ ಎಲ್ಲ ಒಳ್ಳೆ ಸಿನಿಮಾ ಬರ್ತಾ ಇದೆ ಅಂದಾಗ ಅದೆಲ್ಲರೂ ಜವಾಬ್ದಾರಿ ಆಗಿರುತ್ತೆ. ಬರೀ ಸಿನಿಮಾ ಟೀಮ್ ಒಂದೇ ಜವಾಬ್ದಾರಿ ಇರಲ್ಲ. ಇನ್ಕ್ಲೂಡಿಂಗ್ ಪ್ರೆಸ್, ಇನ್ಕ್ಲೂಡಿಂಗ್ ಎಕ್ಸಿಬಿಟರ್ಸ್, ಇನ್ಕ್ಲೂಡಿಂಗ್ ಡಿಸ್ಟ್ರಿಬ್ಯೂಟರ್ಸ್, ಮೀಡಿಯಾ, ಆರ್ಟಿಸ್ಟ್ ಎಲ್ಲ ಸೇರಿದ್ರೆ ಒಂದು ಕುಟುಂಬ. ಆ ಕುಟುಂಬ ಎಲ್ಲ ಒಂದಾಗಿ ಸಿನಿಮಾ ನೋಡ್ಲಿ ಅಂತಾನೆ ಇವತ್ತು ಸೇರಿಸಿದೀವಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಒಳ್ಳೇದಾಗಿ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ಸ್ ತುಂಬಾ ಬಂದಿದ್ದಕ್ಕೆ, ಮೂವಿ ನೋಡಿದ್ದಕ್ಕೆ. ಸೊ ನಾನು ಮತ್ತೆ ಹಸ್ಬೆಂಡ್ ವೆಂಚಿಕಸ್ವಾಮಿ 35 ವರ್ಷದಿಂದ USA ನಲ್ಲಿದ್ದೀವಿ, ವಾಷಿಂಗ್ಟನ್ DC ನಲ್ಲಿ. ಆಲ್ಮೋಸ್ಟ್ 9 ವರ್ಷದಿಂದ ಅದ್ದೂರಿ ಅಂತ ಕನ್ನಡ ಮೂವಿ ನಾವೇ ಪ್ರೊಡ್ಯೂಸ್ ಮಾಡಿದ್ದು. ಅದು ಸೂಪರ್ ಹಿಟ್ ಆಯ್ತು. ಸೊ ಈ ಚಾನ್ಸ್ ಬಂದಾಗ ನವೀನು USA ಬರ್ತಾ ಇದ್ರು ಕಾನ್ಸರ್ಟ್ಸಿಗೆಲ್ಲ. So Naveen approached us and we discussed ಮಾಡಿದ್ವಿ. He was keen on making this movie. ಅದಕ್ಕೆ ನಾವು we decided to invest in this movie. So what I want to say is, ಇದು ಕನ್ನಡ is my mother tongue. ಅದು ನನ್ನ ಮಾತೃಭಾಷೆ, favorite ಭಾಷೆ. I've been living in the US for 35 years. ಇದು ನಾವು ಇದನ್ನ ಮಾಡಿ ಎಕ್ಸಾಂಪಲ್ ಆಗಿ ತೋರಿಸಿ ಬೇರೆ ಫಾರಿನರ್ಸ್ಗೆ ಅವ್ರಿಗೂ ಎಂಕರೇಜ್ಮೆಂಟ್ ಆಗುತ್ತೆ. ಪ್ಲಸ್ ಆಲ್ಸೋ ಕನ್ನಡಿಗರು ಮಾಡಿ ಎಲ್ಲ ಹಳ್ಳಿ ಭಾಷೆ, ಹಳ್ಳಿ ಸೀನರಿ ಅದನ್ನೆಲ್ಲ ಎಂಕರೇಜ್ ಮಾಡಬೇಕು. ಸೊ ಪ್ಲೀಸ್ ಎಲ್ಲರಿಗೂ ಹೇಳಿ ನೋಡಿ ಅಂತ. ಅದ್ ಮೂವಿ ನೋಡಿ ಅಂದ್ರೆ ತುಂಬಾ ಚೆನ್ನಾಗಿದೆ. ಮೂವಿ ಚೆನ್ನಾಗಿಲ್ಲ ನೋಡಿ ಅಂತ ಅಲ್ಲ, ನಾವು ಮೂವಿ ಇಸ್ ರಿಯಲಿ ಗುಡ್. ಸೊ ಎಲ್ಲರಿಗೂ ಹೇಳಿ ನೋಡಕ್ ಹೇಳಿ. ಸೊ ಇದು ನಮಗೂ ಎಂಕರೇಜ್ಮೆಂಟ್ ಬರುತ್ತೆ, ನಮಗೂ ಖುಷಿ ಆಗುತ್ತೆ. ನಾವು ಇನ್ವೆಸ್ಟ್ ಮಾಡಿದ್ದು, ರಿಸ್ಕ್ ತಗೊಂಡಿದ್ದು, ರಿಟರ್ನ್ಸ್ ಬಂದಿದೆ ಅಂತ. ಹಾಗೆ ನಮ್ಮ ಕನ್ನಡ ಕಲ್ಚರ್ನ ನಾವು ಪ್ರೌಡ್ ಆಗಿ ಎಲ್ಲರಿಗೂ ತೋರಿಸಿ ಇದನ್ನ ಇನ್ನ ಎಕ್ಸ್ಪೋಜರ್ ಬೇಕಾಗಿದೆ. ಸೊ ಪ್ಲೀಸ್ ಎಲ್ಲರೂ ಎಲ್ಲರ ಜೊತೆನೂ ಮಾತಾಡಿ ಹೇಳಿ ಮೂವಿ ನೋಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮಧುರ ತಾಲೂಕು ಮಂಡ್ಯ ಡಿಸ್ಟ್ರಿಕ್ಟ್ ಕೆಎಂದೊಡ್ಡಿ ಪಕ್ಕದಲ್ಲಿ ಕ್ಯಾತ್ಕಟ್ಟ ಅಂತ ಗ್ರಾಮ. ನಮ್ಮೂರು ಯಾವ ಗ್ರಾಮ ಅಂತನ್ನೋದಕ್ಕಿಂತ ಹೆಚ್ಚಾಗಿ ಇದೆಲ್ಲ ನಮ್ಮ ಫ್ಯಾಮಿಲಿ ನಿಂತ್ಗೆ ಸಪೋರ್ಟ್ ಮಾಡ್ತಾ ಇದ್ರಿ. ಖುಷಿಯಾಗೋ ವಿಚಾರ ಅಂತಂದ್ರೆ ಇವಾಗ ನಾನು ಹಿಂಗೆ ಒಂದು ಪ್ರಮೋಷನ್ ಮಾಡ್ಕೊಂಡು ನಿಂತಿದ್ದಾನು, ನಾನು ಒಂದು ಕಂಟೆಂಟ್ ಸಿಗ್ತದೆ ನಿಂತಿದ್ದಾನು. ಇವತ್ತು ಒಂದು ಸಿನಿಮಾದಲ್ಲಿ ಚಾನ್ಸ್ ಸಿಕ್ಸಿ ಈ ತರ ಒಂದು ದೊಡ್ಡ ಕ್ಯಾರೆಕ್ಟರ್ ಆಗಿ ಗುರ್ತಿಸ್ಕೊಂಡು ಇಲ್ಲಿ ಗಂಟೆ ಬಂದು ಅದು ಮಾಲೆಯಲ್ಲಿ ನಮ್ಮ ಸಿನಿಮಾ ರಿಲೀಸು ದೊಡ್ಡ ಸ್ಕ್ರೀನ್ ಅಲ್ಲಿ ಆಯ್ತದೆ ಅಂತಂದ್ರೆ ಅದಕ್ಕಿಂತ ದೊಡ್ಡದಾಗಿ ಖುಷಿ ಪಡೋನು ನಿಮ್ಮ ಮಾಧ್ಯಮದವರಾಗಿ ನಾನು ಒಬ್ಬನಾಗಿ ತುಂಬಾ ಖುಷಿ ಆಯ್ತದೆ. ಎಲ್ಲಾರು ಈ ಸಿನಿಮಾವ ನೀವು ಕುತ್ಕೊಂಡು ನೋಡಿದಿರಿ. ಆಲ್ಮೋಸ್ಟ್ ಆಲ್ ಒಂದು ವಾರ ಅದ್ದೂರಿಯಾಗಿ ನೋಡಿದ್ವು. 2ನೇ ವಾರ ಕ್ವಾಲಿಟಿ ಅದ್ಭುತವಾಗಿ ಪರಭಾಷಾ ಸಿನಿಮಾಗಳಿಗೆ ಟಕ್ಕರ್ ಕೊಡ್ಕೊಂಡು ಚೆನ್ನಾಗಿ ಹೋಯ್ತಾ ಇದೆ. ಟಕ್ಕರ್ ಅನ್ನೋದಕ್ಕಿಂತ ಹೇಳೋದ್ ಬೇಡ, ಒಂದ್ ಲೆವೆಲ್ಗೆ ಹೋಯ್ತಾ ಇದೆ. ಖುಷಿ ಆಯ್ತದೆ. ಎಲ್ಲೋ ಒಂದ್ ಕಡೆ ನಮ್ಮ ಕನ್ನಡಿಗರು, ನಮ್ಮ ಜನಗಳು ನಮ್ಮ ಕೈ ಬಿಡ್ಲಿಲ್ಲ. ನಮ್ಮ ಮಂಡ್ಯ ಭಾಗದ ಸಿನಿಮಾವ ಹೆಂಗ್ ಎತ್ಕೊ ಹೋಯ್ತವ್ರೆ ಅಂತಂದ್ರೆ ತುಂಬಾ ಖುಷಿ ಆಯ್ತದೆ. ಒಬ್ಬೊಬ್ರು ಹಾಕೋ ಕಮೆಂಟು, ಯಾರು ಕಮೆಂಟ್ ಹಾಕಿದ್ರು ಅದನ್ನ ನೋಡ್ದೆ. ನಮ್ಗೆ ಒಬ್ರು ಸಿನಿಮಾ ಆದ್ಮೇಲೆ ಇಳಿ ತೆಗಿತಾ ಇದ್ರು, ಕಸನ್ ಬರ್ಬೇಕು ತಕೊಂಡ್ ಹೊಡಿಯವನ್ಗೆ ಎಣ್ಣೆ ಕುಡ್ಕೊಂಡ್ ಕುರಿ ಕತ್ಕೊ ಹೋಗೋನೆ ಅಂತ ಪ್ರೀತಿ ಎಲ್ರಿಗೂ ಸಿಗೋದಿಲ್ಲ. ನಾನು ಸೋಷಿಯಲ್ ಮೀಡಿಯಾದ ನೆಕ್ಕಿದ್ದು ನಮ್ಮೊಂದಷ್ಟು ಫಾಲೋವರ್ಸ್ ಗಳಿದ್ದು ಅವರೆಲ್ಲ ಹೋಗಿ ಸಿನಿಮಾ ನೋಡಿ ಚೆನ್ನಾಗ್ ಮಾಡಿದ್ರ ಅಂದಾಗ ಅದಕ್ಕಿಂತ ದೊಡ್ಡ ಖುಷಿ ಅನ್ನೋದಿಲ್ಲ. ನಿಮ್ಮ ಮಾಧ್ಯಮದ ಮುಖಾಂತರ ನಾವೆಲ್ಲ ಕೇಳ್ಕೊಳ್ದೇನು ಅಂತಂದ್ರೆ ನಾವೆಲ್ಲ ಸ್ನೇಹಿತರುಗಳು, ಯಾರೇ ಇಲ್ಲಿ ಡೈರೆಕ್ಟ್ರು, ಆಕ್ಟ್ರು, ಪ್ರೊಡ್ಯೂಸರು ಎಲ್ಲ ಅನ್ನೋದು ಬಿಟ್ಟು ಎಲ್ಲಾರು ಎಲ್ಲಾ ಕೆಲ್ಸನ ಮಾಡ್ಕೊಂಡು ಕತೆ ಬರೆಯೋದ್ರಿಂದ ಹಿಡಿದು ಆಕ್ಟಿಂಗ್ ಮಾಡೋದ್ರಿಂದ ಪ್ರತಿಯೊಂದು ಮಾಡ್ಕೊಂಡು ನಾಟ ಆಗ್ಬೋದು. ಇನ್ನೊಬ್ಬ ಬರ್ಲಿಲ್ಲ, ನಗರದವನೊಬ್ಬ ಅವನೇ ಅಡ್ಡಾಡಿ ಅಂತ, ಅವನು ಒಳ್ಳೆ ಕಲಾವಿದ. ಎಲ್ಲರೂ ಮಾಡಿವಿ. ನಮ್ಮ ಮಲ್ರಾಜ್ ಅಣ್ಣವ್ರು ಇರ್ಬೋದು, ನಾಟಕ ಕಲಾವಿದರು, ಸಾವಿರಾರು ನಾಟಕ ಆಡೋರೆ. ಹೀರೋಯಿನ್ ಆಗಿರ್ಬೋದು, ನವೀನ್ ಅಣ್ಣ ಅಷ್ಟು ಅದ್ಭುತ ಗಾಯಕರಾಗಿ ಒಂದು ಇವತ್ತು ಗಾಯಕರು ನಾಯಕರಾಗುದು ಅಂತ ಅನ್ನೋದು ಹೀರೋ ಆಗೋದು ಒಂದು ತಮಾಷೆ ವಿಚಾರ ಅಲ್ಲ. ಇಲ್ಲಿ ಗಂಟೆ ಎಲ್ಲಾ ಸಪೋರ್ಟ್ ಮಾಡ್ಕೊಂಡು ನೀವು ಕೊಟ್ಟಿರೋ ಪ್ರೀತಿಯಿಂದ ಅವರು ಇಲ್ಲಿ ನಾಯಕರಾಗೋರೆ. ನಮ್ಮೆಲ್ಲಾರನ್ನು ಬಾಜಿ ತಪ್ಕೊಂಡು ಇವತ್ತು ಚಾನ್ಸ್ ಕೊಟ್ಟು ಸಿನಿಮಾದಲ್ಲಿ ಲೋ ನವೀನನ್ನ ಕಂಪ್ಲೀಟ್ ಮಾಡವ್ರೆ. ಅದ್ಭುತವಾಗಿ ಬಂದದೆ ಅಂತ ನಾನ್ ಹೇಳೋದ್ರಿಂದ ನೀವು ಎಲ್ಲರಿಗೂ ತಲುಪಿಸಿ ಕೈ ಮುಗಿದು ಕೇಳ್ಕೊತೀರಿ. ಎಲ್ಲ ನೀವು ಬಿಟ್ಟಿದ್ದು ಎಲ್ಲಾರು ಬಂದು ಕನ್ನಡ ಸಿನಿಮಾನ ಗೆಲ್ಲಿಸ್ಬಿಡಿ, ಎಂಟರ್ಟೈನ್ ಆಗಿ ಎಂಜಾಯ್ಮೆಂಟ್ ಆಗಿ ಗೆಲ್ಸಿ. ಥ್ಯಾಂಕ್ ಯು. ನಾನು ನಮಸ್ಕಾರ. ನಾನು ಹೊಸ ಪ್ರತಿಭೆ, ನಿಮ್ಗೆಲ್ಲ ಪರಿಚಯ ಇಲ್ಲದೆ ಇರ್ಬೋದು ನಾನು, ಬಟ್ ಈ ಸಿನಿಮಾದಿಂದ ತುಂಬಾ ಪರಿಚಯ ಆಗ್ತಾ ಇದ್ದೀನಿ. ನನ್ನ ಹೆಸರು ಶಮಂತ್ MN, ಮೈಸೂರಿನ ನಿರ್ಲೆ ಗ್ರಾಮದವನು. ನಾನು ರಂಗಭೂಮಿ ಕಲಾವಿದ. ಬೆಂಗಳೂರಿನಲ್ಲಿ ದೃಶ್ಯ ರಂಗತಂಡದಲ್ಲಿ ನಾನು ಪಾತ್ರಗಳನ್ನ ನಿರ್ವಹಿಸ್ತೇನೆ. ಇವತ್ತು ನವೀನ್ ಅಣ್ಣ ನನಗೊಂದು ಒಳ್ಳೆ ಚಾನ್ಸ್ ಕೊಟ್ಟು ನಾಥ ಅನ್ನೋ ಕ್ಯಾರೆಕ್ಟರ್ನ ಇವತ್ತು ನಾನು ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ದಯವಿಟ್ಟು ಕನ್ನಡಿಗರು ಈ ಸಿನಿಮಾನ ಬಂದು ನೋಡಿ ಪ್ರೋತ್ಸಾಹಿಸ್ಬೇಕು ಅಷ್ಟೇ. ಥ್ಯಾಂಕ್ ಯು. ಮಾತ್ರ
ಎಲ್ರಿಗೂ ನಮಸ್ಕಾರ. ಈಗಾಗಲೇ ನೀವೆಲ್ಲ ನೋಡಿದ್ದೀರಾ ಹೆಂಗೆ ಎಲ್ಲರೂ ರಿವ್ಯೂಸ್ ಕೊಡ್ತಾ ಇದ್ದಾರೆ ಅಂತ. ಎಲ್ಲರೂ ಬಂದು ಥಿಯೇಟರ್ಗೆ ಎಂಜಾಯ್ ಮಾಡ್ತಾ ಇದ್ದಾರೆ. ಥಿಯೇಟರ್ ಬಂದು ಎಂಜಾಯ್ ಮಾಡಿ. ನನ್ನ ಸಿನಿಮಾ ಅಂತಲ್ಲ, ಅಫ್ಕೋರ್ಸ್ ನಮ್ಮ ಸಿನಿಮಾ ಇದು, ಬಟ್ ಆಸ್ ಅನ್ ಆಡಿಯನ್ ನಾನು ನೋಡಿದಾಗ್ಲೂ ಈಗ ಆಲ್ರೆಡಿ ನಾನು ಲಾಸ್ಟ್ ಡೇ ಶೋಸ್ ಎಲ್ಲ ಕಡೆ ಪ್ರಮೋಷನ್ಸ್ ಓಡಾಡಿ ಅರೌಂಡ್ 7-8 ಟೈಮ್ಸ್ ನೋಡಿದ್ದೀನಿ. ಅಷ್ಟು ಸಲನೂ ಸೇಮ್ ಫೀಲಿಂಗ್ ಬರುತ್ತೆ. ಒಂಥರ ಎಷ್ಟು ಫ್ರೆಶ್ ಫೀಲ್ ಇದೆ. ಒಂದು ಹಳ್ಳಿ ಸೊಗಡು ಇರ್ಬೋದು, ನಮ್ಮ ಕನ್ನಡತನನ ಎತ್ತಿ ಹಿಡಿಯುವಂಥದ್ದು. ಈವನ್ ಕಮಿಂಗ್ ಟು ಮ್ಯೂಸಿಕ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನವೀನ್ ಸಜ್ಜು ಅವರು ಅಂದ್ರೆ ಬಹಳ ಹೆಮ್ಮೆ ಆಗುತ್ತೆ. ಅಂದ್ರೆ ಆ ಥರ ಒಂದು ಪ್ರತಿಭಾವಂತರ ಜೊತೆ ನಾವು ಕೆಲಸ ಮಾಡಕ್ಕೆ ಒಂದು ಆಪರ್ಚುನಿಟಿ ಸಿಗ್ತಲ್ಲ ಅಂತ ತುಂಬಾ ಖುಷಿ ಆಗ್ತಿದೆ. ಆಕ್ಚುಲಿ ದಯವಿಟ್ಟು ಎಲ್ಲರೂ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ, ಮಿಸ್ ಮಾಡ್ಕೊಳ್ಳೇಬೇಡಿ. ಇದೊಂದು ಲೈಫ್ ಟೈಮ್ ಮೆಮೊರಿ ಆಗುತ್ತೆ. ನಿಮ್ಮ ಸಹೋದರರು, ಗೆಳೆಯರ ಜೊತೆ ಕೂತ್ಕೊಂಡು, ಫ್ಯಾಮಿಲಿ ಜೊತೆ ಕೂತ್ಕೊಂಡು ನಗುವಂತ ಒಂದು ಲೈಫ್ ಟೈಮ್ ಮೆಮೊರಿ ಸಿಗುತ್ತೆ. ಇದು ತುಂಬಾ ವರ್ಷಗಳೇ ಆಗಿರುತ್ತೆ ಈ ತರ ಒಂದು ಸಿನಿಮಾದಲ್ಲಿ ನಕ್ಕಿ. ಐ ಸ್ವೇರ್, ಪೈಸಾ ವಸೂಲ್, ಎಲ್ಲರೂ ಹೇಳ್ತಿರಂಗೆ ಪೈಸಾ ವಸೂಲ್ ಇದು. ಟ್ರೂಲಿ ತುಂಬಾ ಚೆನ್ನಾಗಿದೆ ಅಂಡ್ ಐ ಆಮ್ ವೆರಿ ಗ್ರೇಟ್ಫುಲ್. ನನಗೆ ಒಂಥರ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಸಿಕ್ಕಿದೆ. ಅಸಲಿ ಇದೊಂಥರ ಫಸ್ಟ್ ಸಿನಿಮಾದಲ್ಲೇ ನನ್ನ ಓರಿಯೆಂಟೆಡ್ ಒಂದು ಸಾಂಗ್ ಸಿಕ್ಕಿದೆ. ಬಹಳ ಒಂಥರ ಖುಷಿ ಆಗ್ತಿದೆ. ಏನು ಹೌ ಡಿಡ್ ಐ ಗೆಟ್ ಸೋ ಲಕ್ಕಿ ಅಂತ ಅನ್ನಿಸ್ತಿದೆ. ರಿಯಲಿ ಸಿನಿಮಾ ಒಂದ್ ಮಾತಿಲ್ಲ ಆಡಕ್ಕೆ. ಇಟ್ ಇಸ್ ಪರ್ಫೆಕ್ಟ್. ಎಂಜಾಯ್ ಮಾಡ್ತೀರಾ. ಪ್ಲೀಸ್ ಬಂದು ಎಲ್ಲರೂ ಥಿಯೇಟರ್ ಸೇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾವು ಕರ್ನಾಟಕಕ್ಕೆ ಅರ್ಪಣೆ ಮಾಡಿದ್ದೇವೆ. ಎಲ್ಲೋ ಕಡೆಗೆ ನ್ಯಾಯಾಂಗ ಕಾರ್ಯಾಂಗ ವ್ಯತ್ಯಾಸಗಳಾದಾಗ ಪತ್ರಕಾರಂಗ ಎಚ್ಚೆತ್ತಿಸುವಂತ ಕೆಲಸವನ್ನ ನೀವೇನ್ ಮಾಡ್ತೀರಿ. ಹಾಗಾಗಿ ಅಚ್ಚುಕಟ್ಟಾದ ಕನ್ನಡದ ಚಿತ್ರವನ್ನ ಹೋಗಿ ಮನೆಯವರು ಕೂಡ ಸಾಂಸಾರಿಕ ಕಟ್ಕೊಂಡು ಕೂತ್ಕೊಂಡು ನೋಡ್ಬೋದು. ಅಶ್ಲೀಲ ಭಾಷೆಗಳಿಲ್ಲ ಅನ್ನತಕ್ಕಂಥ ವಿಚಾರವನ್ನ ಹೇಳ್ತಾ, ಮಾಧ್ಯಮ ಮಿತ್ರರು ಮನಸ್ಪಟ್ರೆ ಇದನ್ನ ಇನ್ನು 20 ದಿನಗಳ ಕಾಲ ಸುದೀರ್ಘವಾಗಿ ಜನರು ನೋಡುವಂತ ಒಳ್ಳೆ ಮೆಸೇಜ್ ಅನ್ನ ಮಾಡ್ತೀರಿ. ನಮ್ಮ ಚಿತ್ರವನ್ನ ಪ್ರತಿ ಹಳ್ಳಿಗೂ ತಲುಪಿಸ್ತೀರಿ ಅನ್ನತಕ್ಕಂಥ ವಿಚಾರನ ಹೇಳ್ತಾ, ಲೋ ನವೀನ ಸಿನಿಮಾ ನೋಡಿದಂತವ್ರು ಪ್ರತಿ ಕ್ಷಣ ನಿಮ್ಮ ಸಂಸಾರದ ಜಂಜಾಟ ಏನೇ ಇರ್ಲಿ, ನೋವುಗಳೇನೇ ಇರ್ಲಿ, ಕಷ್ಟ ಸುಖ ಏನೇ ಇದ್ರು ಥಿಯೇಟರ್ ಬಂದು 2 ಅವರು ಯಾವುದೇ ಜಂಜಾಟ ಇಲ್ಲದೆ ಪ್ರೀತಿಯಿಂದ ನಗನಂತ ಚಿತ್ರ ನೋಡ್ತೀರಿ. ಆ ಚಿತ್ರನ ನೀವೆಲ್ಲರೂ ಕೈ ಹಿಡಿತೀರಿ, ಹರಸ್ತೀರಿ, ಆಶೀರ್ವದಿಸ್ತೀರಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಮಾಧ್ಯಮ ಮಿತ್ರರಿಗೂ ಕೂಡ ನಮಸ್ಕಾರ.